Hi guys, good morning. Welcome back to my channel. ಗೈಸ್ ಎಷ್ಟು ಟೈಮ್ ಗೊತ್ತಾ ಇವಾಗ 1:22 ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಪೊಲೀಸ್ ಅಂಕಲ್ ಬಂದಿದ್ರು, ಅದಕ್ಕೆ ಮಾತಾಡ್ಕೊಂಡು ತಿಂಡಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಸ್ವಲ್ಪ ಫ್ರೂಟ್ಸ್ ಅಂದರೆ ಆ್ಯಪಲ್ ಅದು ಇದು ತಿನ್ಕೊಂಡು ಬಂದ್ವಿ ಮಾತಾಡಿಕೊಂಡು. ಅದಕ್ಕೆ ಇವಾಗ ಲೇಟಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಗುಡ್ ಆಫ್ಟರ್ನೂನ್. ಸೊ ಬ್ರೇಕ್ಫಾಸ್ಟ್ ಆಯ್ತಾ ಗೈಸ್? ಬ್ರೇಕ್ಫಾಸ್ಟ್ ಆಯ್ತಾ? ಕಾಫಿ ಆಯ್ತಾ? ಮಧ್ಯಾಹ್ನ ಟೈಮ್ ಆಯಿತು, ಊಟ ಆಯ್ತಾ? ಎಲ್ಲರೂ ಹೇಳಿ ಕಮೆಂಟಲ್ಲಿ, ಓಕೆನಾ? ಸೊ ಕಮಿಂಗ್ ಬ್ಯಾಕ್ ಟು ದ ಅಪ್ಡೇಟ್ಸ್ ಕೊಡ್ತೀನಿ ಇವತ್ತು. ಎಷ್ಟು ವ್ಯೂಸ್ ಆಗಿದೆ ಅಂತೆಲ್ಲ ಪ್ಲೀಸ್ ಇಲ್ಲೇ ತೋರಿಸ್ಬಿಡ್ಲಾ? ಬಾಯಲ್ಲಿಲ್ಲ. 94 ವ್ಯೂಸ್ ಆಗಿದೆ ಟೋಟಲ್. 94 ವ್ಯೂಸ್, ವಾಚರ್ಸ್ 4.9, ಸಬ್ಸ್ಕ್ರೈಬರ್ಸ್ 5. ಪ್ಲೀಸ್ ಇದ್ರ ಬಗ್ಗೆ ಹೋಗ್ತಾ ಇನ್ನು ಸ್ವಲ್ಪ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಏನು ಅಂತ, ಓಕೆನಾ? ಇವತ್ತು ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಅಂತ ಆ ಟಾಪಿಕ್ ಟಚ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ನಾನು ಹೇಗೆ ಓಪನ್ ಮಾಡಿದೆ, ಏನು ರಿಸರ್ಚ್ ಮಾಡಿದೆ ಅಂತ. ಗೈಸ್ ಲಿಟ್ರಲಿ ನನಗೆ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ನನಗೆ ಯಾವುದೇ ಪ್ಲ್ಯಾನ್ಸ್ ಇರಲಿಲ್ಲ ಯೂಟ್ಯೂಬ್ ಓಪನ್ ಮಾಡಬೇಕಂತ. ಸೊ ಹಾಗೆ ಯಾರೋ ವೆಲ್ ವಿಷರ್ ಹೇಳಿದ್ರು, ಸೊ ವೈ ಕಾಂಟ್ ಯು ಅಂತ. ಸೊ ನನಗೆ ಆಮೇಲೆ ಓಕೆ ಒಂದು ಚಾನ್ಸ್ ತೊಗೊಳ್ಳೋಣ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ನಂದು ಇನ್ಸ್ಟಾಗ್ರಾಮ್ UGC. ಸೊ ನೀವು ನೋಡ್ಬೋದು ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮ್ ಫಸ್ಟ್ ನಾನು ಅಕೌಂಟ್ ಓಪನ್ ಮಾಡಿದ್ದು. UGC ಅಂದರೆ ಪ್ರಮೋಷನಲ್ ವೀಡಿಯೋಸ್ ಮಾಡೋಣ. ಗೈಸ್ ಏನಾದರೂ ಒಂದು ಸೈಡ್ ಇನ್ಕಮ್ ಅಂತ ಇರಬೇಕು ನಮಗೆ ಅಲ್ವಾ? ಮೇಯ್ನ್ ಇನ್ಕಮ್ಮೇ ಬೇರೆ, ಸೈಡ್ ಇನ್ಕಮ್ಮೇ ಬೇರೆ. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನೋ ಪ್ಯಾಷನ್, ನಥಿಂಗ್, ಏನೂ ಇಲ್ಲ, ಓಕೆನಾ? ಸೊ ಅದೇ ಮೇನ್ ರೀಸನ್. ಸೊ ಎಲ್ಲರೂ ಹೇಳ್ಬೋದು ಪ್ಯಾಷನ್ ಇದೆ, ಅದಿದೆ ಇದು, ಬಟ್ ನೋ, ದಿಸ್ ಇಸ್ ದ ರೀಸನ್, ಓಕೆನಾ? ಸೊ ಇದು ಮೇನ್ ಪಾಯಿಂಟ್, ಓಕೆನಾ? ನಿಮಗೂ ಅನ್ನೋದಕ್ಕಿಂತ ಇಂಡಿಪೆಂಡೆಂಟ್ ಆಗಿರಬೇಕು ಗೈಸ್. ಎಲ್ಲರೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬಾರ್ದು, ಪಾರ್ಟ್ನರ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಖರ್ಚು ಏನಿದೆ ಅದು ಅಟ್ಲೀಸ್ಟ್ ಅದನ್ನು ನಾವು ನೋಡ್ಕೊಬೇಕು. ಒಂದು ಕರೆನ್ಸಿ ಹಾಕ್ಸೋದ್ರಿಂದ ಹಿಡಿದು ನಮಗೆ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ನಮ್ಮ ಖರ್ಚುಗಳು ಏನಿದೆ, ನಾವು ಡೈಲಿ ಏನು ಖರ್ಚುಗಳು ಮಾಡ್ಕೊತೀವಿ ಅದನ್ನು ನಾವು ಫುಲ್ಫಿಲ್ ಮಾಡ್ಕೊಳೋಷ್ಟು ಅದು ನಾವು ಅರ್ನ್ ಮಾಡಲೇಬೇಕು ಹೆಣ್ಮಕ್ಳು. ಸೊ ಲೈಫ್ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ನಿಮಗೆ ಗೊತ್ತು, ಇವತ್ತಿರೋರು ನಾಳೆ ಇರಲ್ಲ. ಸೊ ಡಿಪೆಂಡ್ ಆಗಿ ಗೊತ್ತಿಲ್ಲ ಹೇಗಿದ್ದಾರೆ ಹೆಣ್ಮಕ್ಳು ಅಂತ. ಸ್ವಲ್ಪ ಜನ, ಯೂಶ್ವಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಯಾರ್ಯಾರು ಮನೇಲಿ ಇದ್ದಾರೆ ಎಲ್ರಿಗೂ ನಾನು ಹೇಳೋದಿದೆ, ಸೊ ಮನೆಯಿಂದ ಹೊರಗೆ ಹೋಗೋಕ್ಕೆ ನಿಮ್ಗೆ ಆಪ್ಷನ್ ಇಲ್ಲ ಅಂದರೆ ಮನೇಲೇ ಕುತ್ಕೊಂಡು ನೀವೇನಾದರೂ ಒಂದು ವರ್ಕ್ ಮಾಡ್ಬೋದು. ಸೊ ಆಫೀಸ್ಗಳಿಗೆ ಪ್ರಾಜೆಕ್ಟ್ಸ್ ಕೊಡ್ತಾರಲ್ವ, ಸೊ ಅದನ್ನು ನೀವು ಮಾಡಿಕೊಡೋದಾಗಿರ್ಬೋದು, ಫೈಲ್ಸ್ ಪ್ರಿಪೇರ್ ಮಾಡಿ ಕೊಡೋದಾಗಿರ್ಬೋದು. ಸ್ವಲ್ಪ ಪ್ರಾಜೆಕ್ಟ್ ಅವರು 2 to 3K ಆದರೂ ನಿಮಗೆ ಪೇ ಮಾಡ್ತಾರೆ. ಸೊ ಅಷ್ಟಿದ್ರೆ ನಿಮಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಲ್ವಾ? 500 ರೂಪಾಯಿ ಕರೆನ್ಸಿಗೆ ಹೋದ್ರೂ ದಿನಾ ಪಾನಿಪುರಿ ತಿನ್ಬೋದು ನೀವು. ನಾವು ದುಡ್ಡಲ್ಲಿ ತಿನ್ನೋದಿದೆಯಲ್ಲ, ಅದ್ರ ಮಜಾನೇ ಬೇರೆ. ಸೊ ಎಲ್ಲರೂ ಏನಾದರೂ ಒಂದು ಅರ್ನ್ ಮಾಡಿ ಗೈಸ್. ಡಿಪೆಂಡ್ ಆಗಬಾರ್ದು ಗಂಡು ಮಕ್ಳ ಮೇಲೆ. ಪಾಪ ಅವರು ಎಷ್ಟು ಅಂತ ಇದು ಮಾಡ್ತಾರೆ, ಅವ್ರಿಗೂ ಫ್ಯಾಮಿಲಿ ನೋಡ್ಕೊಬೇಕು. ಎಲ್ಲದನ್ನು ಒಬ್ಬರ ಮೇಲೆ ಹಾಕೋದು ತುಂಬ ತಪ್ಪು ಅದು, ಓಕೆನಾ? ಸೊ ನಾನು ಅಷ್ಟೇ, ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಅಪ್ಪಗೆ ರಿಟೈರ್ಡ್ ಆಗಿದೆ ಆ್ಯಕ್ಚುಲಿ, ಸೊ ಅವ್ರ ಮನೇಲಿ ಇರ್ತಾರೆ. ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನನ್ನ ಖರ್ಚು ಏನಿದೆ ನಾನು ಬೆನ್ನು ತಟ್ಕೊಂಡು ಹೇಳ್ಬೋದು, ನನ್ನ ಖರ್ಚು ನಾನೇ ನೋಡ್ಕೊತಾ ಇದ್ದೀನಿ. ಏನೇ ಆದರೂ ಅಷ್ಟೇ, ಎಲ್ಲನೂ ಪ್ರತಿಯೊಂದು ಪಿನ್ ತೊಗೊಬೇಕಂದ್ರೆ ನಾನೇ ತೊಗೊತೀನಿ. ನನ್ನ ದುಡ್ದಿರೋ ದುಡ್ಡಲ್ಲೇ ತೊಗೊತೀನಿ ನಾನು. ಸೊ ದಿಸ್ ಈಸ್ ಅಬೌಟ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಓಕೆನಾ? ಸೊ ಅದಕ್ಕೆ ಸೊ ಈ ವಿಡಿಯೋ ಯಾರಾದರೂ ನೋಡೋರಿಗೆ ಮನೆಯಲ್ಲೇ ಇರ್ತಾರಲ್ವ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ನೀವು ವಿತ್ ಫೇಸೇ ಮಾಡಬೇಕು ಅಂತೆಲ್ಲ, ವಿತೌಟ್ ಫೇಸ್ ಕೂಡ ನೀವು ವೀಡಿಯೋಸ್ ಮಾಡ್ಬೋದು. ಎಷ್ಟೊಂದು ಕುಕ್ಕಿಂಗ್ ಚಾನಲ್ಸ್ ಓಪನ್ ಮಾಡ್ಕೊಳ್ಳಿ. ಸೊ ಆ ಥರ ನಾನು ನಿಮಗೆ ಹೇಳ್ತೀನಿ ಹೇಗೆ ಅಂತ. ಸೊ ಫಸ್ಟ್ ಬಂದು ನೀವು ಒಂದು ಮೇಲ್ ID ಕ್ರಿಯೇಟ್ ಮಾಡ್ಕೊಬೇಕು, ಓಕೆನಾ? Gmail ಗೊತ್ತಲ್ವ ಹೇಗೆ ಕ್ರಿಯೇಟ್ ಮಾಡೋದಂತ? ಅದನ್ನು ಹೇಳಬೇಕಾ ಗೈಸ್? ಗೊತ್ತಾಗ್ತಾರ ನನಗೆ, ಏನು ಮಾಡಲಿ? Gmail ಅಕೌಂಟ್, ಓಕೆ. ಸೊ ಬ್ರೌಸರಿಗೆ ಹೋದರೆ ನೀವು 1 ಸೆಕೆಂಡ್, ಈ ಥರ ಇರುತ್ತಲ್ಲ ಪೇಜು ಗೂಗಲ್. ಸೊ ಇಲ್ಲಿ ಹೋಗ್ಬಿಟ್ಟು Gmail ಅಂತ ಕೊಡಿ. ಕ್ರಿಯೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ? ಕ್ರಿಯೇಟ್ ಮಾಡಿಕೊಂಡು ಏನಿಲ್ಲ, ಅದು ನಿಮ್ಗೆ ಏನು ಇಷ್ಟ ಬರುತ್ತೆ ನೀವು ಹೆಸರು ಹಾಕ್ಬೋದು. ಈಗ ಎಕ್ಸಾಂಪಲ್ ನಮ್ರತಾ 123@gmail.com ಇಷ್ಟ. ಇದಕ್ಕೆ ಪಾಸ್ವರ್ಡ್ ಕೇಳ್ತಾರೆ, ಏನೋ ಒಂದು ಪಾಸ್ವರ್ಡ್ 1 2 3 4 ಪಾಸ್ವರ್ಡ್ ಅಂತ ಕೊಡ್ಬೋದು. ಅಥವಾ ಅವ್ರು ಸಜೆಸ್ಟ್ ಮಾಡ್ತಾರೆ ಅಂಡರ್ಸ್ಕೋರ್ಸ್ ಇರಬೇಕಾ, ಸ್ಮಾಲ್ ಇರಬೇಕಾ, ಕ್ಯಾಪ್ಸ್ ಇರಬೇಕಾ ಅಂತ. ಸೊ ಆ ಬೇಸ್ ಮೇಲೆ ನೀವು ಪಾಸ್ವರ್ಡ್ನ
ಸೇವ್ ಮಾಡ್ಕೊಬೇಕು. ಸೊ ಅದಷ್ಟಾದರೆ ನಿಮ್ಮದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆದಮೇಲೆ ಯೂಟ್ಯೂಬ್ ಆ್ಯಪ್ ಇದೆ ಅಲ್ವಾ, ನಾರ್ಮಲ್ ಯೂಟ್ಯೂಬ್ ಆ್ಯಪ್. ಓಕೆನಾ. ಸೊ ಅಲ್ಲಿ ಹೋಗಿಬಿಟ್ಟು ಆ ಅಕೌಂಟಿಂದ ಇವಾಗ ನಮ್ಮ ಹತ್ರ 1 2 3 4 ಏನೋ ಒಂದು ಓಪನ್ ಮಾಡಿರ್ತೀನಲ್ಲ, ಸೊ ಅದರಿಂದ ನಾನು ಲಾಗಿನ್ ಆಗಬೇಕು. ಸೊ ಆಮೇಲೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ಸ್ ಇಟ್. ಆಯಿತಾ. ಅದಾದಮೇಲೆ ಒಂದು ಡಿ ಪಿ ಹಾಕ್ಕೊಳ್ಳಿ. ಡಿ ಪಿ ಪ್ರೊಫೈಲ್ ಪಿಕ್ಚರ್, ನಾನು ನೋಡಿ ವಾಟ್ಸಪ್ ಡಿ ಪಿ ಅಂತ ಹೇಳ್ತಾ ಇದ್ದೀನಿ. ಪ್ರೊಫೈಲ್ ಪಿಕ್ಚರ್ ಹಾಕ್ಕೊಳ್ಳಿ. ಸೊ ಪ್ರೊಫೈಲ್ ಪಿಕ್ಚರ್ನ ಈಗ ನಾನು ಕೂತಿಲ್ಲ, ದಿಸ್ ಇಸ್ ಪ್ರೊಫೈಲ್ ಪಿಕ್ಚರ್. ಹಿಂದೆಗಡೆ ಏನಿದೆ ಇದನ್ನು ಬ್ಯಾನರ್ ಅಂತ ಹೇಳ್ತೀನಿ. ಓಕೆನಾ. ಸೊ ಯೂಟ್ಯೂಬಲ್ಲಿ ನೀವು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದಿಸ್ ಇಸ್ ಪ್ರೊಫೈಲ್, ಹಿಂದೆಗಡೆ ಇರೋದು ಬ್ಯಾನರ್. ಓಕೆನಾ. ಆಮೇಲೆ ಡೆಸ್ಕ್ರಿಪ್ಷನ್ ಕೇಳ್ತಾರೆ. ಡೆಸ್ಕ್ರಿಪ್ಷನ್ನಲ್ಲಿ ನಿಮ್ಮ ನೀಶ್ ಏನಿದೆ ಅಂತ ನೀವು ಫಸ್ಟು ಚೂಸ್ ಮಾಡ್ಕೊಬೇಕು. ನೀಶ್ ಏನು ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಕೊಡ್ತೀನಿ. ಕುಕ್ಕಿಂಗ್, ಬ್ಯೂಟಿಷಿಯನ್, ಜಿಮ್ ಫ್ರೀಕ್, ಡೈಲಿ ವ್ಲಾಗ್ ಲೈಕ್ ಮೀ, ದಿಸ್ ಇಸ್ ಆಲ್ ನೀಶ್ ಅಂತಾರೆ. ಇದನ್ನು ನೀವು ಯಾವ ಥರ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಡೈಲಿ ವ್ಲಾಗ್ಸ್ ಮಾಡಬೇಕಂದ್ರೆ ಓಕೆ, ಸೊ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಲೈಫ್, ಫ್ಯಾಷನ್, ಫುಡ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಹಾಕ್ಕೊಬೇಕು ನೀವು. ಓಕೆನಾ. ಸೊ ಇದು ಫಸ್ಟು ನೀಚ್ ನೀವು ಯಾವುದು ಮಾಡಬೇಕು ಅಂತ ಪಿಕ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ವಿತ್ ದ ವೀಡಿಯೋಸ್. ಆಯಿತಾ. ಡೈಲಿ ವ್ಲಾಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಏನೇನು ಮಾಡ್ತೀರಾ ಅದನ್ನೆಲ್ಲ ನೋಡಿಸ್ಬೇಕಾಗುತ್ತೆ. ಮೇಯ್ನು ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡಿದೆ, ಊಟ ಏನು ಮಾಡಿದೆ, ಇವತ್ತು ಎಲ್ಲಿ ಹೋಗಿದ್ದೆ, ಏನು ಮಾಡಿದೆ, ಏನು ಕೆಲಸ ಮಾಡಿದೆ, ಏನು ಕೆಲಸ ಮಾಡಿಲ್ಲ. ಸೊ ಇದನ್ನೆಲ್ಲ ನಾವು ಡೈಲಿ ವ್ಲಾಗ್ಸ್ ಅಂತ ಹೇಳ್ತೀವಿ. ಕುಕ್ಕಿಂಗ್ ವೀಡಿಯೋಸ್ ಅಂತ ಬಂದರೆ ನಾರ್ಮಲ್ ಬ್ರೇಕ್ಫಾಸ್ಟ್, ಇದು ಊಟದ್ದು, ಡಿನ್ನರ್ದು ಮತ್ತು ಸ್ನ್ಯಾಕ್ಸ್, ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ನೀವು ಅದನ್ನು ಮಾಡ್ಕೊಬೋದು. ಸೊ ಇದು ದಿಸ್ ಇಸ್ ವಾಟ್ ಅಬೌಟ್ ನೀಚ್. ಓಕೆನಾ. ಸೊ ಇದಾದಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತೆ. ಇದು ತೋರಿಸ್ತಾನೆ. ಸೊ ದಿಸ್ ಇಸ್ ಯೂಟ್ಯೂಬ್ ಸ್ಟುಡಿಯೋ. ನಿಮಿಷ, ಇದು ಬಂದು ಯೂಟ್ಯೂಬ್ ಆ್ಯಪ್, ಇದು ಬಂದು ಯೂಟ್ಯೂಬ್ ಸ್ಟುಡಿಯೋ. ಓಕೆನಾ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಡ್ಯಾಶ್ಬೋರ್ಡ್, ಕಾಂಟೆಂಟ್, ಅನಾಲಿಟಿಕ್ಸ್ ಈ ಥರ ಇರುತ್ತೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಸ್ಟುಡಿಯೋ ನಿಮ್ಗೆ ಎಷ್ಟು ವ್ಯೂಸ್ ಬಂದಿದೆ, ನಿಮ್ಗೆ ವಾಚ್ ಟೈಮ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ, ಸೊ ಅದನ್ನು ನೋಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನಂದು ಬಂದು 94 ವ್ಯೂಸ್ ಆಗಿದೆ ಟೋಟಲ್. ಕಾಣಿಸ್ತಿದೆಲ್ಲ, ಟೋಟಲ್ 94 ವ್ಯೂಸ್, ವಾಚ್ ಟೈಮ್ 4.9, ಸಬ್ಸ್ಕ್ರೈಬರ್ಸ್ 5+ ಇದ್ದಾರೆ. ಓಕೆನಾ. ಗೈಸ್, ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಯೂಟ್ಯೂಬ್ನಲ್ಲಿ ದುಡ್ಡು ಯಾವಾಗ ಬರುತ್ತೆ ಅಲ್ವಾ, ಯಾವಾಗ ಬರುತ್ತೆ ದುಡ್ಡು? ಒಂದು ವೀಡಿಯೋ, ಇವಾಗ ನಾನು 4 ವೀಡಿಯೋಸ್ ಮಾಡಿದ್ದೀನಿ, ದುಡ್ಡು ಬರ್ತಾ ಇದೆ ನನಗೆ. ದುಡ್ಡು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಮಾನಿಟೈಸ್ ಅಂತ ಹೇಳ್ತಾರೆ, ಚಾನಲ್ ಮಾನಿಟೈಸೇಷನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಸಿಕ್ ಎಲಿಜಿಬಿಲಿಟಿ ಅಂತ ಬಂದಿರುತ್ತೆ. ಬೇಸಿಕ್ ಎಲಿಜಿಬಿಲಿಟಿ ಬಂದು 1000 ಸಬ್ಸ್ಕ್ರೈಬರ್ಸ್ ಇರಬೇಕು, 4000 ವಾಚ್ ಅವರ್ಸ್ ಇರಬೇಕು. ಅದು ತೋರಿಸ್ತೀನಿ ರೀ. ನೋಡಿ, ಇಲ್ಲಿದೆ ಅಲ್ವಾ ವ್ಯೂಸ್. ಓಕೆ, ವ್ಯೂಸ್ ಎಷ್ಟಾದರೂ ಬರಲಿ. ಇಲ್ಲಿ 4.9 ಅಂತ ಇದೆಯಲ್ವಾ, ಇದು 4000 ಆಗಬೇಕು. ಸಬ್ಸ್ಕ್ರೈಬರ್ಸ್ 1000 ಆಗಬೇಕು. ಆವಾಗ ನಿಮಗೆ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ಮಾನಿಟೈಸ್ ಆಗೋಕ್ಕೆ ನಿಮಗೆ ನಾನು ಅಂದ್ಕೊಂಡಿರೋ ಪ್ರಕಾರ ಮೇ ಬಿ 3 ಮಂತ್ಸ್ ಅಥವಾ 365 ಡೇಸ್, ಅಂದರೆ ಐ ಮೀನ್ 1 ಇಯರ್ ಟೈಮ್ ಇರುತ್ತೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಗೈಸ್, ನಾನು ಅಷ್ಟು ಜಾಸ್ತಿ ರಿಸರ್ಚ್ ಎಲ್ಲ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಪ್ಲ್ಯಾನ್ ಇರೋದು ವಿತಿನ್ 3 ಮಂತ್ಸ್ ಚಾನಲ್ ಮಾನಿಟೈಸ್ ಮಾಡಿಕೊಳ್ಳೇಬೇಕು ಅಂತ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಅಡ್ಡದಾರಿ ಅಂತ ಹೇಳ್ತಾರಲ್ಲ, ಅದರಲ್ಲೆಲ್ಲ ಹೋಗಲೇಬಾರ್ದು. ಹಂಗೆ ಹೋದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದೇ ಇಲ್ಲ. ಅಡ್ಡದಾರಿ ಏನಂತ ಹೇಳಿದ್ರೆ ಇವಾಗ ಅದಕ್ಕೆ ಅಂತ ಕೆಲಸ ಮಾಡೋರು ಕೆಲವ್ರು ಇರ್ತಾರೆ. ಮಾನಿಟೈಸ್ ಮಾಡಿಕೊಡ್ತೀವಿ ನಾವು, ಇಷ್ಟು ದುಡ್ಡು ಕೊಡಿ ನಿಮಗೆ 1000 ಸಬ್ಸ್ಕ್ರೈಬರ್ಸ್ ಕೊಡ್ತೀವಿ, ಇಷ್ಟು ದುಡ್ಡು ಕೊಡಿ ನಿಮಗೆ ವಾಚರ್ಸ್ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ದಯವಿಟ್ಟು ಮಾಡಬೇಡಿ. ಅದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಯೂಟ್ಯೂಬರಿಗೆ ಆರಾಮಾಗಿ ಗೊತ್ತಾಗುತ್ತೆ ಅದು ಜೆನ್ಯೂನ್ ಆಗಿ ವಾಚರ್ಸ್ ಬಂದಿದೆಯಾ, ಜೆನ್ಯೂನ್ ಆಗಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಔಟ್ ಆಫ್ 100, ಇವಾಗ 100ನಲ್ಲಿ 0.1% ಅಂತ ಅನ್ಕೊಳ್ಳಿ, 1% ಮಾತ್ರ ಚಾನಲ್ ಮಾನಿಟೈಸ್ ಆಗುತ್ತೆ. ಮಿಕ್ತವರೆಲ್ಲ ರಿಜೆಕ್ಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಈಸ್ ದ ರೀಸನ್. ಪ್ಲಸ್ ಏನಂತ ಹೇಳಿದ್ರೆ ಏನೇ ಸ್ಟಾರ್ಟ್ ಮಾಡಿದ್ರು ನಾವು ಫ್ರಮ್ 0ಇಂದನೇ ಸ್ಟಾರ್ಟ್ ಮಾಡಬೇಕು. ಯಾವುದು ನಮಗೆ ಫಸ್ಟ್ ಇಲ್ಲಿಗೆ ಬಂದುಬಿಡಲ್ಲ. ಇಲ್ಲಿಂದ ಯು ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹಾಗೆ ಹೋಗಬೇಕು. ಸೊ 0 ವ್ಯೂಸ್ ಬಂದರೆ ಓಕೆ, ನಿಮಗೆ 1 ಮಂತ್ ವ್ಯೂಸೇ ಬರ್ತಾ ಇಲ್ಲ, ಇಟ್ಸ್ ಓಕೆ, ಅಕ್ಸೆಪ್ಟ್ ಮಾಡಿ ಅದನ್ನು. ಸೊ ನಿಮ್ಮದು ಕನ್ಸಿಸ್ಟೆನ್ಸಿ ಏನಿದೆ, ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಡೆಫಿನೆಟ್ಲಿ ಜನ ನೋಡ್ತಾರೆ. ಓಕೆನಾ. ಡೈಲಿ ವ್ಲಾಗ್ಸ್ ನನ್ನ ಸಜೆಸ್ಟ್ ಏನಂತ ಹೇಳಿದ್ರೆ
ಕುಕ್ಕಿಂಗ್ ತೊಗೊಳ್ಳಿ. ಬ್ಯೂಟಿ ಇವಾಗ ಯಾರು ಅಷ್ಟು ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್ ಬ್ಯೂಟಿ ಯಾರು ಜಾಸ್ತಿ ಇದು ಮಾಡ್ತಾರೆ ಅಂತ. ಪರ್ಸ್ನಲಿ ನಾನು ಜಾಸ್ತಿ ಮೇಕಪ್ಸ್ ಆ ಥರ ಎಲ್ಲ ನಾನೇನು ಮಾಡಲ್ಲ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆನಾ. ಸೊ ಡೈಲಿ ವ್ಲಾಗ್ಸ್ ಜನ ನೋಡ್ತಾರೆ, ಕುಕ್ಕಿಂಗ್ ವೀಡಿಯೋಸ್ ಆರಾಮ್ಸೆ ನೋಡ್ತಾರೆ ಹೆಣ್ಮಕ್ಳುಗಳ ಮನೆಯಲ್ಲಿ. ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಅದನ್ನು ಚೂಸ್ ಮಾಡಿಕೊಂಡು ಡೇ ಬೈ ಡೇ ನೀವು ಎವ್ರಿ ಡೇ ಹಾಕಿ ಗೈಸ್, ಕನ್ಸಿಸ್ಟೆಂಟ್ ಆಗಿರಿ ವೀಡಿಯೋ ಎವ್ರಿ ಡೇ ಹಾಕಿ. ಸೊ ಡೆಫಿನೆಟ್ಲಿ ಪಿಚ್ ಆಗೇ ಆಗುತ್ತೆ. ಓಕೆನಾ. ವ್ಯೂಸ್ ಬಂದೇ ಬರುತ್ತೆ, ಜನ ನೋಡ್ತಾರೆ. ನಿಮ್ಮ ಚಾನಲ್ಲು ಡೈಲಿ ವೀಡಿಯೋಸ್ ಹಾಕ್ತಾ ಬಂದರೆ ಪುಷ್ ಮಾಡುತ್ತೆ ಚಾನಲ್ಲು. ಅಂದರೆ ಯೂಟ್ಯೂಬ್ ನಿಮ್ಮ ಚಾನಲ್ನ ಪುಷ್ ಮಾಡುತ್ತೆ ಜನಗಳಿಗೆ. ಸೊ ಇದಿಷ್ಟು ಬೇಸಿಕ್ ರೂಲ್ಸ್. 1000 ಸಬ್ಸ್ಕ್ರೈಬರ್ಸ್ ಇರಬೇಕು, 4000 ವಾಚರ್ಸ್ ಇರಬೇಕು. ಸೊ ರೀಸೆಂಟ್ಲಿ ನಾನು ನೋಡಿದ ವೀಡಿಯೋಸ್ ಪ್ರಕಾರ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ಅಂತ ಏನೋ ಒಂದು ನೋಡಿದೆ ನಾನು. ಬಟ್ ಓಕೆ, ನಾನು ಅದೇನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಅಂದರೆ ಸೀರಿಯಸ್ ಆಗಿ ಇದು ಇಷ್ಟೇ ಬರಬೇಕು ಅಷ್ಟೇ ಬರಬೇಕು ಅನ್ನೋ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನಿಮಗೆ ರಿಸಲ್ಟು ದೇವ್ರಿಗೆ ಬಿಟ್ಟಿದೆ ಅಷ್ಟೇ, ನಿಮಗೆ ಬಿಟ್ಟಿದ್ದು. ಸೊ ನನಗೆ ಹೇಗೆ ಪಿಚ್ ಆಗುತ್ತೆ, ಹೇಗೆ ಕ್ಲಿಕ್ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ನೀವು ಅಷ್ಟೇ 100% ಕೊಡಿ, ರಿಸಲ್ಟ್ ಸಿಗುತ್ತೆ ಗೈಸ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ಚಾನಲ್ ಮಾನಿಟೈಸೇಷನ್ದು. ಮತ್ತು ಗೈಸ್ ಇನ್ನೊಂದೇನಂತ ಹೇಳಿದ್ರೆ, ನೀವು ವೀಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂದರೆ ಸಂಜೆ ಟೈಮು ಚೂಸ್ ಮಾಡ್ಕೊಳ್ಳಿ ಟೈಮಿಂಗು. ಯಾಕಂದರೆ ಎಲ್ಲರೂ ವರ್ಕ್ ಮಾಡ್ತಿರ್ತಾರಲ್ವ. ಸೊ ಆಫ್ಟರ್ 6 ಆಫ್ಟರ್ 7 ಅವರು ಫ್ರೀ ಇರ್ತಾರೆ ಜನ ಅಲ್ವಾ. ಸೊ ಆ ಟೈಮ್ನಲ್ಲೇ ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಅದಕ್ಕೆ ಇವಾಗ 6 o'clock ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಯಾಕಪ್ ವೀಡಿಯೋ ಅಂತ ಇಟ್ಕೊಂಡಿದ್ದೀನಿ. ಸೊ ಒಂದು ಅನ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ತೋರಿಸ್ತೀನಿ ಯಾವ ಥರ ಅನ್ಲಿಸ್ಟ್ ಮಾಡಿ ಇಟ್ಕೊಳೋದಂತ. ಎಷ್ಟು ನೋಡಿ, ಇದಿಷ್ಟು ವೀಡಿಯೋಸ್ ಇದೆ ಅಲ್ವಾ. ಸೊ ಈ ವಿಡಿಯೋ ನಿನ್ನೆ ಮಾಡಿದ್ದು ನಾನು, ನೈಟ್ ಸ್ಕಿನ್ ಕೇರ್. ಸೊ ಇದನ್ನು ಅನ್ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿದೆ, ಇದು ಅನ್ಲಿಸ್ಟ್. ಇದನ್ನು ಪಬ್ಲಿಕ್ ಮಾಡಿದ್ರೆ ಇನ್ಸ್ಟೆಂಟಾಗಿ ವಿಡಿಯೋ ಹೋಗುತ್ತೆ. ಸೊ ಆವಾಗ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಸೊ ವೀಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದು, ಇವಾಗ ವೀಡಿಯೋಸ್ ಎಲ್ಲ ನೀವು ಶೂಟ್ ಮಾಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ. ವೀಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಸೊ ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ, ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆಯಲ್ಲ ಗೈಸ್. ನಾನು ಐಪ್ಯಾಡಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದಲ್ಲ, ಐಪ್ಯಾಡಿಂದನೇ. ಸೊ ಫೋನಲ್ಲೂ ಸೇಮ್ ಇದೇ ಥರನೇ ಇರುತ್ತೆ. ನಿಮಗೆ ಪ್ಲಸ್ ಐಕಾನ್ ಇರುತ್ತಲ್ಲ, ಇಲ್ಲಿ ಪ್ಲಸ್ ಕೊಟ್ಟರೆ ನಿಮಗೆ ಈ ಥರ ವೀಡಿಯೋಸ್ ಬರುತ್ತೆ ಹೀಗೆ. ಸೊ ಇದನ್ನು ನೀವು ಒಂದಿನ ಕ್ಲಿಕ್ ಮಾಡ್ಕೊಬೇಕು, ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಅಪ್ಲೋಡ್ ಆಗುತ್ತೆ. ಅದು ಅಪ್ಲೋಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಗೈಸ್. 1 hour, ಒಂದೊಂದು ಸಲ 2 hours ಆದರೂ ತೊಗೊಂಡ್ಬಿಡುತ್ತೆ. ಅದು ಅಪ್ಲೋಡ್ ಆಗಿ ಫಸ್ಟು ಹೆಚ್ ಡಿ ಫಸ್ಟ್ ಕಾಪಿರೈಟ್ ಇದಾಗುತ್ತೆ. ಕಾಪಿರೈಟ್ಸ್ ಅಂದರೆ ಇವಾಗ ಏನೋ ಒಂದು ಸಾಂಗು, ಯಾವುದೋ ಒಂದು ಸಾಂಗ್ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ. ಸೊ ಆ ಸಾಂಗನ್ನ ನೀವು ಪರ್ಚೇಸ್ ಮಾಡಿರಬೇಕು. ಹಾಗಿದ್ದರೆ ಮಾತ್ರ ನೀವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಕಾಪಿರೈಟ್ಸ್ ಬರುತ್ತೆ. ಕಾಪಿರೈಟ್ಸ್ ಬಂದಾಗ ನಿಮ್ಮ ಚಾನಲ್ಲು ಮ್ಯೂಟ್ ಆಗುತ್ತೆ. ಅದು ಸಾಂಗ್ಸ್ ಬರಲ್ಲ. ಕಾಪಿರೈಟ್ ಇದೆ, ವಿಡಿಯೋ ರಿಮೂವ್ ಮಾಡಿ ಅಂತ ನಿಮ್ಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಆದಷ್ಟು ಸಾಂಗ್ಸ್ ಯಾವುದು ಪಿಕ್ ಮಾಡ್ಕೊಬೇಡಿ. ನಾನು ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ ಯಾವ ಮ್ಯೂಸಿಕ್ಸ್ ಎಲ್ಲ ಹೆಂಗೆ ತೊಗೊಳೋದು ಅಂತ. ಓಕೆನಾ. ಸೊ SD HD ಈ ಥರ ಕಾಪಿರೈಟ್, ಫಸ್ಟು ಕಾಪಿರೈಟ್ ಇದಾಗುತ್ತೆ, ಆಮೇಲೆ HD ಆಗುತ್ತೆ, ಆಮೇಲೆ 4K ಆಗುತ್ತೆ. ಸೊ ಈ ಥರ 3 steps ವೆರಿಫಿಕೇಷನ್ ಕೈಂಡ್ ಆಫ್ ಆ ಥರ ಫುಲ್ ಚೆಕ್ ಎಲ್ಲ ಹಾಕಿ ಆಮೇಲೆ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಓಕೆನಾ. ಸೊ ಇದು ಯೂಟ್ಯೂಬ್ ಸ್ಟುಡಿಯೋನಲ್ಲಿ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಓಕೆನಾ. ಸೊ ನಾನು ವಿಡಿಯೋ ಎಡಿಟ್ ಹೇಗೆ ಮಾಡ್ತೀನಿ ಅಂದರೆ, ಇವಾಗ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಒಂದಷ್ಟು ಟೇಕ್ಸ್ ತೊಗೊಂಡಿರ್ತೀನಿ ನಾನು. ಇವಾಗ ಒಂದು 2-3 ಟೇಕ್ಸ್ ತೊಗೊಂಡಿರ್ತೀನಿ. ಅದರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವುದಾದ್ರು ಚೆನ್ನಾಗಿಲ್ಲ ಅದೆಲ್ಲ ಫಸ್ಟು ಸಾರ್ಟ್ ಮಾಡ್ಕೊತೀನಿ ನಾನು. ಯಾವ್ದು ಇಟ್ಕೊಬೇಕು, ಅದು ಇಟ್ಕೊಬಾರ್ದು ಅಂತ ಡಿಲೀಟ್ ಮಾಡ್ಕೊತೀನಿ. ಸೊ ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇರೋ ಆ್ಯಪ್ ಬಂದು VN ಅಂತ. ಸೊ ಇದು VN. ಓಕೆನಾ. ಇದರಲ್ಲಿ ನಾನು ವೀಡಿಯೋಸ್ನ ಎಡಿಟ್ ಮಾಡೋದು ಈಸಿ. ಇದು ಫ್ರೀ, ನಿಮ್ಗೆ ಯಾವುದೇ ಸಬ್ಸ್ಕ್ರಿಪ್ಷನ್ ತೊಗೊಬೇಕು ಅಂತ ಏನಿಲ್ಲ. ಸಬ್ಸ್ಕ್ರಿಪ್ಷನ್ ಇದೆ ಆ್ಯಕ್ಚುಲಿ, ಬಟ್ ಅದು ಸ್ವಲ್ಪ ಪ್ರೀಮಿಯಮ್, ನಿಮಗೆ ಸ್ಟ್ಯಾಂಡರ್ಡ್ ಆ ಥರ ಬೇಕು ಅಂತ ಹೇಳಿದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೋದು. ಅದರಲ್ಲಿ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಇರುತ್ತೆ ನಿಮಗೆ. ಬಟ್ ಇವು ಡೈಲಿ ವ್ಲಾಗಲ್ಲಿ ನಿಮಗೆ ಜಾಸ್ತಿ ಏಸ್ಥೆಟಿಕ್ ಶಾರ್ಟ್ಸ್ ಆ ಥರ ಏನು ಬೇಕಾಗಿರಲ್ಲ. ಜಸ್ಟ್ ನಾರ್ಮಲ್ ನೀವೇನು ವೀಡಿಯೋ ಶೂಟ್ ಮಾಡ್ತಾರೆ ಅದನ್ನು ಅಪ್ಲೋಡ್ ಮಾಡೋದಷ್ಟೇ. ಸೊ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಇದು ಸೇಮ್ ಇದರಲ್ಲಿ ಯೂಟ್ಯೂಬಲ್ಲಿ ಹೇಗೆ ಮಾಡಿದ್ರೆ ಅದೇ ಥರ ಪ್ಲಸ್ ಐಕಾನ್ ಕೊಟ್ಟರೆ ಪ್ರಾಜೆಕ್ಟ್.
ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಗೆ ಎಷ್ಟೊಂದು ವೀಡಿಯೋಸ್ ಎಲ್ಲ ಬರುತ್ತೆ. ಅದನ್ನು ಹಾಕ್ಕೊಂಡು ಅದರಲ್ಲಿ ಎಡಿಟ್ ಮಾಡ್ಕೊಳೋದಷ್ಟೇ. ಮ್ಯೂಸಿಕ್ಸ್ ಹೇಗೆ ತೊಗೊಳೋದು ಅಂತ ಹೇಳಿದ್ರೆ VNಲ್ಲೇ ನಿಮಗೆ ಆಡಿಯೋ ಅಂತ ಆಪ್ಷನ್ ಇರುತ್ತೆ ಮೇಲೆಗಡೆ, ವಿಡಿಯೋ ಮೇಲ್ಗಡೆ ಆಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ವ್ಲಾಗಿಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಅಂದರೆ BGM ಮ್ಯೂಸಿಕ್ ಯಾವ ಥರ ಬೇಕು, ಪಾಪ್ ಅದಕ್ಕೆ ಯಾವ ಥರ ಬೇಕು, ಗೇಮಿಂಗ್ ಅದಕ್ಕೆ ಯಾವ ಥರ ಆಡಿಯೋಸ್ ಬೇಕು, ಅದೆಲ್ಲ ಅದರಲ್ಲಿರುತ್ತೆ. ನೀವು ಅದರಲ್ಲಿ ಯಾವುದು ತುಂಬ ಇರುತ್ತೆ ಗೈಸ್, ಅದರಲ್ಲಿ ನೀವು ಚೂಸ್ ಮಾಡ್ಕೊಬೋದು. ನಿಮ್ಗೆ ಆ್ಯಕ್ಚುಲಿ ಮ್ಯೂಸಿಕ್ ಜಾಸ್ತಿ ಬೇಕೇ ಆಗಿಲ್ಲ ವ್ಲಾಗಿಗೆ ಅಂತ ಹೇಳಿದ್ರೆ, ಏನಕ್ಕೆ ನಾನು ವಾಯ್ಸ್ ಕೇಳಿಸ್ಬೇಕಾಗ್ತಾ ಇರುತ್ತೆ ನಿಮಗೆ. ಸೊ BGM ಇಟ್ಕೊಂಡು ಏನು ಮಾಡೋಣ ಅಲ್ವಾ, ಸುಮ್ಮನೆ ಒಂಥರ ಲೈಕ್ ಸೂದಿಂಗ್ ಮ್ಯೂಸಿಕ್ಸು ಸ್ವಲ್ಪ ಎಸ್ಥೆಟಿಕ್ ಶಾರ್ಟ್ಸ್ ಎಲ್ಲ ತೊಗೊಂಡಿದ್ರೆ ನೀವು ಸ್ವಲ್ಪ ಸಾಫ್ಟ್ ಮ್ಯೂಸಿಕ್ ಆ ಥರ ಒಂದು ಇಷ್ಟೊಂದಿರುತ್ತೆ, ಚೂಸ್ ಮಾಡಿಕೊಂಡ್ರೆ ಡನ್ ಫಾರ್ ಎಡಿಟಿಂಗ್. ಓಕೆನಾ, ಇಷ್ಟೇ ಯೂಟ್ಯೂಬ್ದು ಇದು ಬಂದು. ಇನ್ಸ್ಟಾಗ್ರಾಮಲ್ಲಿ ಜೆನ್ಯೂನಾಗಿ ಅಮೌಂಟ್ ಎಲ್ಲ ಕೊಡಲ್ಲ ಅಂತ ನಾನು ಒಂದಷ್ಟು ವೀಡಿಯೋಸ್ ನೋಡಿದೆ. ಬಟ್ ಐ ಆಮ್ ನಾಟ್ ಶ್ಯೂರ್, ನನಗೆ ಗೊತ್ತಿಲ್ಲ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಲ್ವಾ. ನೆಕ್ಸ್ಟು ನಾನು UGC ವೀಡಿಯೋಸ್ ಮಾಡ್ತಾ ಅದನ್ನು ಹೇಳ್ತೀನಿ. ಸ್ಮಾಲಾಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡಲ್ಲ UGC ಹೇಗೆ ಅಂತ. ಇವಾಗ ಲಿಪ್ಸ್ಟಿಕ್ ಇದೆ, ಲಿಪ್ ಬಾಮ್ ಇದೆ, ಓಕೆನಾ. ಎಸ್ಥೆಟಿಕ್ ಶಾರ್ಟ್ಸ್ ಅಂದರೆ ಇದನ್ನು ಸ್ವಲ್ಪ ಸ್ಟೈಲಾಗಿ ಹಿಂಗೆ ಇದು ಮಾಡ್ಕೊಳೋದು ಈ ಥರ, ಮತ್ತು ಏನಾದರೂ ಒಂದು ಪ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಹಿಂಗೆ ಜಾರೋ ಥರ ಈ ಥರ ಹಿಂಗೆ ಮಾಡ್ಕೊಳೋದು. ಸೊ ಇದೆಲ್ಲ ಎಸ್ಥೆಟಿಕ್ ಶಾರ್ಟ್ಸ್ ಅಂತ ಹೇಳ್ತಾರೆ. ಅದು ಸ್ವಲ್ಪ ಹಿಂಗೆ ಈ ಥರ ಮೂವ್ ಆಗ್ತಾ ಇರೋ ಥರ ಬರೋದು, ಇದನ್ನೆಲ್ಲ ಎಸ್ಥೆಟಿಕ್ ಶಾರ್ಟ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲೇ ನಿಮ್ಮ ಕ್ರಿಯೇಟಿವಿಟಿ ನೋಡಿಸ್ಬೇಕು. ಸೊ ಇದು ವಿತ್ ಫೇಸ್ ವಿತೌಟ್ ಫೇಸ್ ಎರಡೂ ಮಾಡ್ಬೋದು. ಮತ್ತು ಇದರಲ್ಲಿ ಏನು ಯೂಸ್ ಇದೆ ಅದನ್ನೆಲ್ಲ ಸ್ವಲ್ಪ ನೀವು ಹೇಳಬೇಕಾಗುತ್ತೆ ವೀಡಿಯೋನಲ್ಲಿ, ಲೈಕ್ ಅಡ್ವರ್ಟೈಸಿಂಗ್ ಅಷ್ಟೇ ಅದು. ಸೊ ಅದನ್ನು ಮಾಡಿ ಇವಾಗ ನೀವು ಅವರು ಇಲ್ಲಿ ಲಿಪ್ ಬಾಮ್ನ ಕಳಿಸಿರ್ತಾರೆ ನನಗೆ, ಓಕೆನಾ. ಸೊ ನಾನು ಸ್ವಲ್ಪ ಎಸ್ಥೆಟಿಕ್ ಶಾರ್ಟ್ಸ್ ಹಿಂಗೆ ಬೇಕು ಆ ಥರ ಎಲ್ಲ ಮಾಡಿಕೊಂಡು, ಇದರಿಂದ ಏನೇ ಯೂಸ್ ಆಗುತ್ತೆ, ಫುಲ್ ಮಾಯಿಶ್ಚರ್ ಇರುತ್ತೆ, 24 hours ಮಾಯಿಶ್ಚರ್ ಇರುತ್ತೆ, ಲೈಕ್ ಆ ಥರ ಏನಾದರೂ. ಮತ್ತು ಸ್ಟ್ರಾಬೆರಿ ಫ್ಲೇವರ್ ಇದೆ, ಇದು ಚೆರ್ರಿನೂ ಫ್ಲೇವರ್ ಇದೆ, ಎಷ್ಟೊಂದು ಫ್ಲೇವರ್ಸ್ ಇದೆ. ಸೊ ಈ ಥರ ಗೊತ್ತಲ್ಲ ಅಡ್ವರ್ಟೈಸಿಂಗ್ ಹೆಂಗಿರುತ್ತೆ ಅಂತ. ಸೊ ಆ ಥರ ಮಾಡಿ ನನ್ನ ಪೇಜ್ನಲ್ಲಿ ಹಾಕ್ಕೊಳೋದಲ್ಲ, ಇದನ್ನು ನಿವಿಯಾದವರಿಗೆ ಕಳಿಸ್ತೀನಿ ನಾನು ವಿಡಿಯೋನ ಮಾಡಿ. ಸೊ ಅವರು ನಿವ್ಯಾ ಅನ್ನೋರು ಅವ್ರ ಪೇಜ್ ಇರುತ್ತೆ ಅಲ್ವಾ, ಅವ್ರ ವೆಬ್ಸೈಟ್ ಇರುತ್ತೆ ಅಲ್ವಾ, ಅಲ್ಲಿ ಅವ್ರ ವೀಡಿಯೋಸ್ನ ಹೆಂಗೆ ಬೇಕು ಆ ಥರ ಯೂಸ್ ಮಾಡ್ಕೊತಾರೆ, ಓಕೆನಾ. ಸೊ ಒಂದು ವೀಡಿಯೋಗೆ ನಿಮಗೆ 2,000 to 3,000 ಆದರೂ ಪೇ ಮಾಡ್ತಾರೆ ಇದಕ್ಕೆ ಒಂದು ವೀಡಿಯೋಗೆ. ಮತ್ತು ನೀವು ನೈಕಾ ತೊಗೊಂಡ್ರೆ ಇದೇ ಬೇರೆ ಶಾರ್ಟ್, ಓಕೆನಾ. ಇದೇ ಬೇರೆ ಶಾರ್ಟ್ ಮಾಡ್ತೀರಾ, ಇದಕ್ಕೆ ನಿಮಗೆ 2,000 to 3,000 ಪೇ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ UGC. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಾದಮೇಲೆ ಹೇಳ್ತೀನಿ, ಬಟ್ ಇನ್ಫಾರ್ಮೇಷನ್ಸ್ ಬಂದು ಈ ಥರ, ಓಕೆನಾ. ಸೊ ಇದರಲ್ಲಿ ನಿಮಗೆ ಇನ್ಕಮ್ ಬಂದು ನೀವು ವೀಡಿಯೋಸ್ ಹೇಗೆ ಎಷ್ಟು ನಿಮಗೆ ಪ್ರಮೋಷನಲ್ ವೀಡಿಯೋಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೇಮ್ ಲೈಕ್ ಇವಾಗ ಯೂಟ್ಯೂಬ್ನಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ನಿಮ್ಮ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಅದೇ ಥರ ಇನ್ಸ್ಟಾಗ್ರಾಮ್ನಲ್ಲಿ ಪ್ರಮೋಷನಲ್ ಇದು ಐಟಮ್ಸ್ ನಿಮ್ಗೆ ಎಷ್ಟು ಬರುತ್ತೆ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಅಬೌಟ್ ಇನ್ಸ್ಟಾಗ್ರಾಮ್ UGC. UGC ಮಾಡೋದಕ್ಕೂ ಮುಂಚೆ ನಿಮ್ಮ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡ್ಕೊಬೇಕು ಇನ್ಸ್ಟಾಗ್ರಾಮಲ್ಲಿ. ಸ್ವಲ್ಪ ರೀಲ್ಸ್ ಮಾಡಿ ಹಾಕೋದು ಅಥವಾ ನಿಮ್ಮ ಫೋಟೋಗ್ರಾಫ್ಸ್ ಪೋಸ್ಟ್ಗಳು ಹಾಕೋದು. ಸೊ ಆ ಥರ ಮಾಡ್ಕೊಂಡಿದ್ರೆ ಬ್ರ್ಯಾಂಡ್ಸ್ ಅವರು ನೋಡ್ತಾರೆ ನಿಮ್ಮ ಪೇಜ್ನ, ಡೆಫಿನೆಟ್ಲಿ ನೋಡ್ತಾರೆ ಎಷ್ಟು ವ್ಯೂಸ್ ಬರ್ತಾಯಿದೆ, ಎಷ್ಟು ಲೈಕ್ಸ್ ಬರ್ತಾಯಿದೆ ಅಂತ. ನಾನು ಡ್ಯಾಶ್ಬೋರ್ಡ್ ಅಂತ ನೆನ್ನೆ ನೋಡಿಸಿದೆ ಅಲ್ವಾ. ಸೊ 3.3K ಸಮಥಿಂಗ್ ಇತ್ತಲ್ವ. ಸೊ ಅದನ್ನೆಲ್ಲ ಚೆಕ್ ಮಾಡ್ತೀರಿ ಎಷ್ಟು ಜನ ನೋಡ್ತಾ ಇದ್ದಾರೆ. ಸೊ ಅದ್ರ ಮೇಲೆ ನಿಮಗೆ ಅವರು ಪ್ರಾಡಕ್ಟ್ಸ್ನ ಕೊಡೋದು, ಓಕೆನಾ. ಸೊ ಆದಷ್ಟು ಸ್ವಲ್ಪ ಇದರಲ್ಲಿ ಇನ್ಸ್ಟಾಗ್ರಾಮ್ UGCನಲ್ಲಿ ತುಂಬ ಕ್ಲಾರಿಟಿ ಆಗಿರಬೇಕು ನಿಮಗೆ ವಿಡಿಯೋ ಶಾರ್ಟ್ಸ್ ಬಂದು. ಏನಕ್ಕಂದರೆ ಅಡ್ವರ್ಟೈಸಿಂಗ್ ಅಲ್ವಾ. ಸೊ 4K ಆದರೂ ಇರಬೇಕು. ನೀವು ಕ್ಯಾಮ್ರಾ ಇದೆ ಶೂಟ್ ಮಾಡ್ಕೊತೀನಿ ಅಂತ ಹೇಳೋ ಕ್ಯಾಮ್ರಾನಲ್ಲೂ ಶೂಟ್ ಮಾಡ್ಕೊಬೋದು. ನನ್ನ ಕ್ಯಾಮ್ರಾ ಇದೆ, ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿ ವ್ಲಾಗ್ಸ್ ಮಾಡ್ತಾ ಇರೋದಲ್ವ. ಸೊ ವ್ಲಾಗ್ಸ್ ನಾನು ಐಫೋನಿಂದನೇ ನಾನು ಶೂಟ್ ಮಾಡ್ತಾ ಇರೋದು. ಕ್ಯಾಮ್ರಾ ನೋಡೋಣ, ಫಸ್ಟು ನಾನು ಇವಾಗ ಸ್ಟಾರ್ಟ್ ಮಾಡಿರೋದಲ್ವ. ಸೊ ನನಗೆ ಕಂಫರ್ಟಬಲ್ ಯಾವುದಿದೆ ಅದರಲ್ಲಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ನಾನು ಐಫೋನಿಂದನೇ ಶೂಟ್ ಮಾಡ್ತಾಯಿದ್ದೀನಿ. ಹೋಗ್ತಾ ನಾನು ಕ್ಯಾಮ್ರಾಗೆ ಶಿಫ್ಟ್ ಆಗ್ತೀನಿ. ಸೊ ಕ್ಯಾಮ್ರಾಗಾದರೆ ಸ್ವಲ್ಪ ಎಡಿಟಿಂಗ್ ಮಾಡೋದು ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ಇದು ಐಪ್ಯಾಡಿಗೆ ಶಿಫ್ಟ್ ಮಾಡಿಕೊಂಡು ಐಪ್ಯಾಡಿಂದ ಎಡಿಟ್ ಮಾಡಿ ಆ ಥರ ಆಗುತ್ತೆ ಅದಕ್ಕೆ. ಸೊ ನೋಡೋಣ ಗೈಸ್, ಅಪ್ಕಮಿಂಗ್ ವೀಡಿಯೋಸ್ ನಾನು ಕ್ಯಾಮ್ರಾಯಿಂದನೇ ಶೂಟ್ ಮಾಡ್ಕೊತೀನಿ. ಒನ್ಸ್ ಐ ಯೂಸ್ ಟು ಇಟ್, ಅದಾದಮೇಲೆ ಮಾಡ್ಬೋದು. ಸೊ ಗೈಸ್, ನಾನು ಪ್ರಾಪ್ಸ್ ಏನೇನು ತೊಗೊಂಡೆ ಯೂಟ್ಯೂಬ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಒಂದು ಟ್ರೈಪಾಡ್, ಅದು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಬರುತ್ತೆ. ಸೊ ಅದು ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಮೈಕ್, ನಿಮ್ಮೆಲ್ರಿಗೂ ಗೊತ್ತು ಮೈಕ್ ನೋಡಿಸ್ದೆ ನಾನು. ಸೊ ಇದು ಡಿಜಿಟೆಕ್ ಅಂತ, ನಾನೆಲ್ಲ ಡಿಜಿಟೆಕ್ಕಲ್ಲೇ ತೊಗೊಂಡಿದ್ದು. ಮೈಕ್ ತೊಗೊಂಡಿದ್ದೀನಿ. ಮತ್ತು
ಮತ್ತು ರಿಂಗ್ ಬರುತ್ತೆ, ಮತ್ತು ರಿಂಗ್ ಲೈಟ್ ಒಂದು ತೊಗೊಂಡಿದ್ದೀನಿ. ಇಷ್ಟು ಬರುತ್ತಲ್ವ, ರಿಂಗ್ ಲೈಟ್ ಒಂದು ಬರುತ್ತೆ. ಮತ್ತು ಇನ್ನೊಂದು ಈ ಲೈಟ್ ಒಂದಿದೆ. ಸೊ ಇದು ಈ ಥರ ಲೈಟು ಕಲರ್ಸ್ ಬರುತ್ತೆ, ಡಾರ್ಕು, ಇದು ವಾಮು, ಈ ಥರ ಎಲ್ಲ ಮಾಡ್ಕೊಬೋದು. ನಾನು ಇದೊಂದು ಲೈಟ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನೈಟ್ ಟೈಮ್ ಶೂಟ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಇದು ಬಂದು ಟ್ರೈಪಾಡ್ ಅಂತಲೇ ಹೇಳ್ತಾರೆ ಇದನ್ನು. ಸೊ ಇದು ಬಂದು ರಿಮೂವ್ ಮಾಡ್ಕೊಬೋದು. ಸೊ ಈ ಥರ ಇದು ರಿಮೂವ್ ಮಾಡ್ಕೊಬೋದು. ನಾವೇನಾದ್ರು ಫೋಟೋಸ್ ತೊಗೊಬೇಕಂತ ಹೇಳಿದ್ರೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ಹಿಂಗೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಫೋಟೋ ಕ್ಲಿಕ್ ಆಗುತ್ತೆ. ಸೊ ಇದು 360 ಡಿಗ್ರಿ ಟರ್ನ್ ಆಗುತ್ತೆ, ಫೇಸ್ ಡಿಟೆಕ್ಟ್ ಮಾಡ್ಕೊಳುತ್ತೆ ಆಟೋಮೆಟಿಕ್ಕು. ಜಸ್ಟ್ ಇದನ್ನು ಹೀಗಿಟ್ಟು ಕ್ಯಾಮ್ರಾ ಇಲ್ಲಿ, ಫೋನ್ ಇಲ್ಲಿಗೆ ಸೆಟ್ ಮಾಡಿದರೆ ನಾನು ಹಿಂಗೆ ಹೋದರೆ ಹಿಂಗೆ ಟರ್ನ್ ಆಗುತ್ತೆ. ಅದು ಇವಾಗ ಹಿಂಗಿರುತ್ತಲ್ವ, ಹಿಂಗೆ ಹೋದರೆ ಹಿಂಗೆ ಟರ್ನ್ ಆಗುತ್ತೆ, ಹಿಂಗೆ ಹೋದ್ರೆ ಹಿಂಗೆ ಟರ್ನ್ ಆಗುತ್ತೆ. ಸೊ 360 ಡಿಗ್ರಿ ಟರ್ನ್ ಆಗುತ್ತೆ. ಇದು ನಿಮಗೆ ಕುಕ್ಕಿಂಗ್ ವ್ಲಾಗ್ಸ್ ಯಾರು ಮಾಡ್ತೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಎಲ್ಲಿ ಹೋಗ್ತೀರಾ ಆ ಕಡೆ ಎಲ್ಲ ತಿರುಗುತ್ತೆ ಇದು 360 ಡಿಗ್ರಿ. ಓಕೆನಾ. ಇದೊಂದು ತೊಗೊಂಡಿದ್ದೀನಿ, ಲೈಟ್ ಒಂದು, ಮೈಕ್ ಒಂದು, ಸೆಲ್ಫಿ ಸ್ಟಿಕ್ ಇವಾಗ ಯೂಸ್ ಮಾಡ್ತಾಯಿದ್ದೀನಲ್ಲ ಈ ಥರ ಇದೆ, ಅದ್ರ ಕವರ್ ನೋಡಿಸ್ತಾ ಇದ್ದೀನಿ. ಸೊ ಇದನ್ನು ಹೀಗೆ ಸ್ಟ್ಯಾಂಡ್ ಥರನೇ ಯೂಸ್ ಮಾಡ್ಕೊಬೋದು. ಇಲ್ಲೊಂದು ಕುಟಾಣಿ ಲೈಟ್ ಕೊಟ್ಟಿರ್ತಾರೆ ನೋಡಿ, ಇದೇ ಥರ ನಾನು ಇಲ್ಲಿ ಇವಾಗ ಸ್ಟಿಕ್ ಮಾಡಿರೋದು ಫೋನ್ನ ಈ ಥರ ಹಿಂಗೆ ಇಟ್ಕೊಂಡು. ಇದು ಈಸಿ ಟು ಕ್ಯಾರಿ ಸೆಲ್ಫಿ ಸ್ಟಿಕ್, ಈ ಥರ ಫೋಲ್ಡು ಮಾಡ್ಕೊಬೋದು ನೋಡಿ. ಈ ಥರ ಇಲ್ಲಿ ಇಟ್ಕೊಳಕ್ಕೆಲ್ಲ ಈಸಿ ಇದೆ. ಇದು ಸ್ಟ್ರೆಚಬಲ್ ಇದೆ, ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು, ಚಿಕ್ಕ ಬೇಕಾದ್ರೆ ಚಿಕ್ಕ ಮಾಡ್ಕೊಬೋದು. ಇದೊಂದು ತೊಗೊಂಡಿದ್ದೀನಿ. ರಿಂಗ್ ಲೈಟ್ ಅಲ್ಲಿದೆ ಗೈಸ್, ಅದು ನಾರ್ಮಲ್ ರಿಂಗ್ ಲೈಟ್ ಎಲ್ಲ ಗೊತ್ತಲ್ಲ ನಿಮ್ಗೆ ಹೇಗಿರುತ್ತೆ ಅಂತ. ಸೊ ದಟ್ ಈಸ್ ರಿಂಗ್ ಲೈಟ್. ಇದಿಷ್ಟೇ ನಾನು ತೊಗೊಂಡಿರೋದು ಸದ್ಯಕ್ಕೆ. ಕ್ಯಾಮ್ರಾ ಎಲ್ಲ ಇದೆ, ಅದಕ್ಕೆ ನಾನು ಜಾಸ್ತಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ. ಬಟ್ ಫಸ್ಟು ಕಂಫರ್ಟಬಲ್ ಇರಬೇಕಲ್ವ ಗೈಸ್, ಎಲ್ಲ ಗಜಿಬಿಜಿ ಮಾಡ್ಕೊಬೇಡಿ ಓಕೆನಾ. ಮತ್ತು ಐಫೋನೇ ಇರಬೇಕು ಅಂತೇನಿಲ್ಲ, ನೀವು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಅದರಲ್ಲೂ ವೀಡಿಯೋಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನೀವು ಅದರಲ್ಲೇ ಟ್ರೈ ಮಾಡಿ. ಯಾರಿಗಾದ್ರೂ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅದರಲ್ಲೇ ಸ್ಟಾರ್ಟ್ ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಮಗೆ ಕ್ಲಿಕ್ ಆಗ್ತಾ ಇದೆ ಅಂದರೆ ಒಂದೊಂದು ಐಟಮ್ಸ್ ತೊಗೊತಾ ಹೋಗಿ ಪ್ರಾಪ್ಸ್ನ ಓಕೆನಾ. ಸೊ ಆ ಥರ ಮಾಡಿ ಏನಾದರೂ ಮಾಡಬೇಕು ಗೈಸ್. ಅದರಲ್ಲೂ ಹೆಣ್ಮಕ್ಳು ಪ್ಲೀಸ್ ಡಿಪೆಂಡ್ ಅಂತೂ ಆಗಬೇಡಿ ಓಕೆನಾ. ಇವಾಗ ಏನು ಗೊತ್ತಾ ಗೈಸ್, ಇವಾಗ ಹೆಣ್ಮಕ್ಳದು ಲೈಫು ಬರೀ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಅವ್ರನ್ನ ನೋಡ್ಕೊಳೋದು ಇದಿಷ್ಟೇ ಆಗಬಾರ್ದು. ಇವಾಗ ಗಂಡು ಮಕ್ಳು ನೋಡಿ ಹೊರಗಡೆನೂ ದುಡಿತಾರೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಬಟ್ ಹೆಣ್ಮಕ್ಳು ಏನಕ್ಕೆ ಮನೇಲಿ ಇರಬೇಕು, ಫ್ಯಾಮಿಲಿ ನೋಡಿಕೊಂಡು ಅಲ್ವಾ. ಎರಡನ್ನೂ ಎಂಜಾಯ್ ಮಾಡಬೇಕು ನೀವು. ನಿಮ್ಮ ಲೈಫು, ನಿಮ್ಮ ಗುರಿ ಏನಿದೆ, ನಿಮ್ಮ ಲೈಫು ನಿಮ್ಮದು ಅಂತ ಏನಾದರೂ ಒಂದು ಐಡೆಂಟಿಟಿ ಇರಬೇಕಲ್ವಾ. ಇವಾಗ ನೋಡಿ, ನನಗೆ ಗೊತ್ತಿಲ್ಲ ನೀವು ಇದನ್ನೆಲ್ಲ ಹೇಗೆ ತೊಗೋತೀರಾ ಅಂತ. ದುಡಿತಾ ಇರೋ ಹೆಣ್ಮಕ್ಳಿಗೂ ದುಡಿದೇ ಇರೋ ಹೆಣ್ಮಕ್ಳಿಗೂ ತುಂಬಾ ವೇರಿಯೇಷನ್ಸ್ ಇದೆ. ಒಂದು ರೆಸ್ಪೆಕ್ಟ್ ಕೊಡೋದ್ರಿಂದ ಹಿಡಿದು ಎಲ್ಲ ಥರನೂ ಅಷ್ಟೇ. ಇವಾಗ ನಮ್ಗೆ ಏನು ಬೇಕು, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಅಂತ ದುಡ್ಡಿದೆ ಏನು ಬೇಕು ತೊಗೊಬೋದು, ನಾನು ಎಲ್ಲಿ ಬೇಕೋ ಹೋಗ್ಬೋದು. ಅಷ್ಟೇ ಸಪೋರ್ಟಿವು ಇರಬೇಕು ಮನೆಯಲ್ಲಿ, ಪೇರೆಂಟ್ಸ್ ಆಗಲಿ, ಪಾರ್ಟ್ನರ್ಸ್ ಆಗಲಿ, ಇನ್ ಲಾಸ್ ಫ್ಯಾಮಿಲಿ ಅಂತ ಏನಿರ್ತಾರೆ ಅವರಾಗಲಿ, ಅಂದರೆ ಅತ್ತೆ ಮಾವ ಆ ಥರ ಓಕೆನಾ. ಸೊ ಅವ್ರ ಸಪೋರ್ಟ್ ಎಲ್ಲರೂ ಇದ್ದರೆ ಏನಾದರೂ ಒಂದು ಅಚೀವ್ ಮಾಡಿ ಗೈಸ್ ಓಕೆನಾ. ಸೊ ನಿಮಗೆ ಹೊರಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಒಂದು ಮಾಡಿ. ಎಷ್ಟೊಂದು ಆಪ್ಷನ್ಸ್ ಇದೆ ಇವಾಗ, ವರ್ಕ್ ಫ್ರಮ್ ಹೋಮ್ಗಳಿದ್ದಾವೆ. ಪಾಪ ಗಂಡು ಮಕ್ಳಿಗೆ ಹೇಳ್ಕೊಳಕ್ಕಾಗಲ್ಲ ಅವ್ರಿಗೆ ಇಷ್ಟ ಇರಲ್ಲ ಈಚೆ ಕೆಲಸ ಕಳ್ಸೋಕ್ಕೆ. ಬಟ್ ಒಂದಲ್ಲ ಒಂದಿನ ಅನ್ಸಿರುತ್ತೆ ಅವ್ರಿಗೆ ಸಪೋರ್ಟಿವ್ ಇರಬೇಕಿತ್ತು ಅಂತ. ಬಟ್ ಅವ್ರು ಹೇಳ್ಕೊಳಲ್ಲ ಅಷ್ಟೇ. ಅದನ್ನು ನಾವು ತಪ್ಪಂತನೂ ಹೇಳೋಕ್ಕಾಗಲ್ಲ. ಇವಾಗ ಅರ್ಧ ಅಂಗಿ ಅಂತ ಅಂದಮೇಲೆ ಎಲ್ಲದರಲ್ಲೂ ನಾವು ಶೇರ್ ಮಾಡಲೇಬೇಕು ಅಲ್ವಾ. ಕಷ್ಟದಲ್ಲೂ ಅಷ್ಟೇ, ಸುಖದಲ್ಲೂ ಅಷ್ಟೇ. ಲೈಫ್ ಅಂತ ಬಂದರೆ ಅದರಲ್ಲೂ ಅಷ್ಟೇ. ಇವಾಗ ಎಲ್ಲದರಲ್ಲೂ ಶೇರಿಂಗು. ಬರೀ ಗಂಡು ಮಕ್ಕಳು ದುಡಿಯೋಕ್ಕೆ ಇದ್ದಾರೆ, ನಾವು ಅದನ್ನು ಅನುಭವಿಸೋಕ್ಕೆ ಇದ್ದೀವಿ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಫಸ್ಟು ಹೊರಗೆ ಬನ್ನಿ. ಎಲ್ಲರೂ ಆ ಥರ ಇಲ್ಲ, ಬಟ್ ಕೆಲವರು ಹೇಳ್ತಾ ಇರೋದಷ್ಟೇ ಓಕೆನಾ. ಸೊ ಆದಷ್ಟು ಹೆಲ್ಪ್ ಮಾಡಿ. ಮನೇಲಿ ಯಾರು ದುಡಿತಾ ಇದ್ದಾರೆ ಅವರಿಗೆ ಹಳ್ಳಿಲಿ ಸೇವೆ ಆದರೂ ಮಾಡಬೇಕು. ಒಂದು ನೀವು 50,000 ಕೊಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ 500 ರೂಪಾಯಿ ಆದರೂ ನೀವು ಅವರಿಗೆ ಹೆಲ್ಪ್ ಮಾಡೋ ಥರ ಇದ್ದರೆ ಅವರಿಗೂ ಖುಷಿ ಆಗುತ್ತೆ. ನೀವು ಇದೊಂದು ಚೇಂಜಸ್ ಮಾಡ್ಕೊಳ್ಳಿ, ತುಂಬಾ ಖುಷಿ ಪಡ್ತಾರೆ ಅವರು ಕೂಡ, ಗಂಡು ಮಕ್ಕಳು. ಮತ್ತು ಲೈಫ್ ಕೂಡ ಇವಾಗ ಮನೇಲಿ ಒಬ್ಬರೇ ದುಡಿಬೇಕಂದ್ರೆ ಆಗಲ್ಲ. ಇವಾಗಿನ ದುನಿಯಾ ತುಂಬ ಚೇಂಜ್ ಆಗ್ತಾ ಇದೆ. ನೀವು ಇನ್ನೂ ಅದೇ ಕಾಲದಲ್ಲೂ ಹೆಣ್ಮಕ್ಳು ಮನೇಲೇ ಇರಬೇಕು, ಎಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು, ದುಡಿಬಾರ್ದು. ಆ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ಗೈಸ್, ಪ್ಲೀಸ್ ಹೊರಗೆ ಬನ್ನಿ.
ಓಕೆನಾ. ಇವಾಗ ಎಷ್ಟು ದುಡಿದ್ರೂ ಕಡಿಮೆನೇ. ಏನಾದರೂ ಇವಾಗ ಒಂದೇ ಇನ್ಕಮ್ ಅಂತೂ ನಂಬ್ಕೊಂಡಿರೋಕ್ಕಾಗಲ್ಲ. ಏನಾದರೂ ಒಂದು ಸೈಡ್ ಇನ್ಕಮ್ ಇರಲೇಬೇಕು. ಅಂಥದ್ರಲ್ಲಿ ನೀವು ಒಂದು ಇನ್ಕಮ್ಮು ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಏನಾದರೂ ಒಂದು ಮಾಡಿ, ಏನೋ ಮಾಡಿನ ಯೂಟ್ಯೂಬಾದರೂ ಸ್ಟಾರ್ಟ್ ಮಾಡಿ, ಓಕೆನಾ. ಕುಕ್ಕಿಂಗ್ ವೀಡಿಯೋಸ್ ಮಾಡೋದು ಯಾರಿಗೂ ಗೊತ್ತೂ ಆಗಲ್ಲ. ಮನೇಲಿ ಹಂಗೆ ಅಂದ್ಕೊತಾರೆ, ಹಿಂಗೆ ಅಂದ್ಕೊತಾರೆ, ಜನ ಮಾತಾಡ್ಕೊತಾರೆ, ಎಲ್ಲ ತಲೆನೇ ಕೆಡಿಸ್ಕೊಬೇಡಿ, ಓಕೆನಾ. ವಿತೌಟ್ ಫೇಸ್ ಎಷ್ಟೊಂದು ಇರುತ್ತೆ. ನೀವು ಸರ್ಚ್ ಮಾಡ್ಕೊಳ್ಳಿ, ವಿತೌಟ್ ಫೇಸ್ ಏನೇನು ಕಂಟೆಂಟ್ಸ್ ಮಾಡ್ಕೊಬೋದು, ಇನ್ನೇನು ಯಾವ ಥರ ವೀಡಿಯೋಸ್ ಮಾಡ್ಕೊಬೋದು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ChatGPT ಅಂತಿದೆ, ಅದರಲ್ಲಿ ಹುಡುಕಿ ಎಲ್ಲ ಸಿಗುತ್ತೆ. ನಿಮಗೆ ಎಲ್ಲ ಐಡಿಯಾಸ್ ಎಲ್ಲ ಕೊಡ್ತಾರೆ ಅವರೇ, ಓಕೆನಾ. ಸೊ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಗೈಸ್, ಏನಾದರೂ ಒಂದು ನಾನು ಚೆಕ್ ಮಾಡ್ತೀನಿ. ಸೊ ವರ್ಕ್ ಫ್ರಮ್ ಹೋಮ್ ಯಾವುದಾದ್ರು ಇರುತ್ತೆ, ಆನ್ಲೈನ್ ಅಂದರೆ ಆನ್ಲೈನ್ ಪ್ರಾಜೆಕ್ಟ್ಸ್ ಮಾಡೋದು, ಆನ್ಲೈನ್ ಫೈಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಡೋದು, ಆ ಥರ ಇದ್ದರೆ ನಾನು ಹೇಳ್ತೀನಿ, ಓಕೆನಾ. ಸೊ ನಿಮಗೆ ಹೆಲ್ಪ್ ಆಗ್ಬೋದು ಯಾರಿಗಾದರೂ, ಓಕೆನಾ. ಪ್ಲೀಸ್ ಡಿಪೆಂಡೆಂಟ್ ಆಗಿ ಮಾತ್ರ ಇರಬೇಡಿ. ಅಮ್ಮನ ಮೇಲಾಗಲಿ ಪಾರ್ಟ್ನರ್ಸ್ ಮೇಲಾಗಲಿ. ನಾವು ತುಂಬ ತಪ್ಪು, ತುಂಬ ದೊಡ್ಡ ತಪ್ಪು. ನಿಮ್ಮ ಖರ್ಚು, ನಿಮ್ಮ ವೆಚ್ಚಗಳೆಲ್ಲ ನೀವೇ ನೋಡ್ಕೊಬೇಕು. ಅದು ಒಂದು ಚೇಂಜಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಅವಾಗ ನೀವು ನೋಡೋ ನಿಮ್ಮ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ ವಯಸ್ಸು. ಅವಾಗ ನೀವು ನೋಡೋ ಲೈಫೇ ಚೇಂಜ್ ಆಗುತ್ತೆ, ಓಕೆನಾ. ಓ ಇನ್ನೇನೋ ಗೈಸ್, ಮತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಸಂಜೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಮ್ಮ ನಾನು ಹೋಗ್ತೀವಿ, ಅಪ್ಪಾಜಿನೂ ಬರ್ತಾರೆ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಗೀಜೆ ಮಾಡಿಸ್ಕೊಂಡು ಬರೋದು ಅಷ್ಟೇ ಗೈಸ್. ಇವತ್ತು ಪ್ಲ್ಯಾನ್ಸ್ ಇನ್ನೇನು ಇಲ್ಲ. LHRಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾಳೆ, ಬಟ್ ಮನೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಹೋಗಿ ಬಂದರೆ ಸ್ವಲ್ಪ ಸುಸ್ತಾರೆ, ಮತ್ತು ಏನಕ್ಕೆ ಸಂಡೇ ಬೇರೆ ಮತ್ತೆ ಟ್ರಾವೆಲ್ ಮಾಡಬೇಕು, ಮತ್ತು ಇನ್ನು 1 ವಾರ ಬರೀ ಓಡಾಡೋದೇ ಇರುತ್ತೆ. ಅದಕ್ಕೆ ಮನೇಲೆ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬಂದು ಮತ್ತೆ ಆಫೀಸಿಗೆ ಹೋಗಬೇಕು ಗೈಸ್. ನಾನು ಜಾಬ್ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಪ್ರಾಜೆಕ್ಟ್ಸ್ ಯಾವುದೂ ಇಲ್ಲ. ನನಗೆ ಟೈಮ್ ವೇಸ್ಟ್ ಮಾಡಬೇಕಂದ್ರೆ ಆಗಲ್ಲ. ನನಗೆ ಏನಾದರೂ ಒಂದು ಕಲಿತಾ ಇರಬೇಕು ನಾನು. ಸೊ ನಾನು ಅದನ್ನು ಏನಾದರೂ ಕಲಿತಾ ಇರಬೇಕು ನಾನು, ಇಲ್ಲ ನಂಗೆ ಟೈಮ್ ವೇಸ್ಟ್ ಮಾಡಬೇಕಂದ್ರೆ ನಂಗೆ ಆಗಲ್ಲ. ಇವಾಗ ಏನೂ ಇಲ್ಲದೆ ಸುಮ್ಮನೆ ಆಫೀಸಿಗೆ ಹೋಗೋದು ಬರೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು, ಕಲಿತಾ ಇರಬೇಕು ದಿನ ಹೊಸ ಹೊಸ. ಅದಕ್ಕೆ ಇವತ್ತು ವಿಚಾರಿಸ್ಬೇಕು, ನೋಡೋಣ. ಕಾಲ್ ಮಾಡಬೇಕು ಅವರಿಗೆ, ಕಾಲ್ ಮಾಡಿ ವಿಚಾರಿಸ್ಕೊಂಡು ಆಮೇಲೆ ಅಪ್ಡೇಟ್ಸ್ ಕೊಡ್ತೀನಿ ಗೈಸ್. ನಾನು ಅಂದ್ಕೊಂಡಿದ್ದೀನಿ ಮಾರ್ಚಿಂದ ಹೋಗೋಣ ಅಂತ. ಈ ಮಂತ್ ಫುಲ್ಲು ಇನ್ನೂ ಏನೋ ಸ್ವಲ್ಪ ಕೆಲಸಗಳಿದೆ ಗೈಸ್, ಹೇಳ್ತೀನಿ ನಾನು ಏನು ಅಂತ. ಈ ಮಂತಲ್ಲಿ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಮಾರ್ಚಿಂದ ಐ ವಿಲ್ ಬಿ ಫ್ರೀ. ಸೊ ಆಗ ವೀಡಿಯೋಸ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ನನಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ಇರ್ತೀನಿ. ಆಮೇಲೆ ನಾರ್ಮಲ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಕೊಂಡು ಎಡಿಟಿಂಗ್ ಮಾಡಿಕೊಂಡ್ರೆ, ಇವಾಗ ಬ್ಯಾಕಪ್ ವೀಡಿಯೋ ಇದೆ ಬಂದು. ಸೊ ನಾನು ಅದು ಆಲ್ರೆಡಿ ನಾನು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದು ಅಪ್ಲೋಡ್ ಮಾಡಿದ್ರೆ ಆಯಿತು. ಈ ವಿಡಿಯೋ ನಾನು ನೈಟಲ್ಲಿ ಎಡಿಟ್ ಮಾಡಿಕೊಂಡು ಅನ್ಲಿಸ್ಟ್ ಮಾಡಿ ಇಟ್ಕೊತೀನಿ. ಗೈಸ್ ನಿನ್ನೆ ಏನಾಯಿತು ಗೊತ್ತಾ, ಬೇಗನೆ ಅನ್ಲಿಸ್ಟ್ ಆಗೋಯಿತು ವೀಡಿಯೋ. ನಾನು ಒಂದು ನೈಟ್ ರೋಟೀನ್ ಮಾಡ್ಕೊಂಡಿದ್ದೀನಲ್ಲ, ನೀವು ನೋಡಿರ್ತೀರ ವೀಡಿಯೋ. ಸೊ ಆ ವೀಡಿಯೋನ ಅನ್ಲಿಸ್ಟ್ ಮಾಡಿ ಆ್ಯಕ್ಚುಲಿ ಡೇಟಾ ಎಲ್ಲ ಖಾಲಿ ಆಯಿತು. ಇನ್ನೇನು ಒಂದು 10 ಮಿನಿಟ್ಸ್ ಇತ್ತು ಗೈಸ್, ಒಂದು ಸ್ವಲ್ಪ ಇತ್ತು. ಸೊ ಅವಾಗ ಡೇಟಾ ಖಾಲಿ ಆಗೋಯ್ತು, 100% ಖಾಲಿ ಆಗೋಯ್ತು. ಆಮೇಲೆ ಮತ್ತೆ ಒನ್ ಡೇ ಅನ್ಲಿಮಿಟೆಡ್ ರೀಚಾರ್ಜ್ ಮಾಡಿಕೊಂಡು ಮತ್ತೆ ಅದನ್ನು ಅನ್ಲಿಸ್ಟ್ ಮಾಡಿ ಇಟ್ಕೊಂಡೆ. ವೈಫೈ ಅವ್ರು ಬಂದೇ ಇಲ್ಲ ಗೈಸ್. ಇವತ್ತು ಕಾಲ್ ಮಾಡಬೇಕು, ಕಾಲ್ ಮಾಡ್ತೀನಿ. ಕಾಲ್ ಮಾಡಿ ವೈಫೈ ಹಾಕ್ಸ್ಕೊಂಡ್ರೆ ವಿಲ್ ಬಿ ಈಸಿ ನನಗೆ. ಮತ್ತು ಇವಾಗ ಅಲ್ಲಿ ಹೋದರೆ, ಟ್ರಿಪ್ಪಿಗೆ ಹೋದರೆ ಅಲ್ಲಿ ವೈಫೈ ಎಲ್ಲ ಹೆಂಗೆ ಸಿಗುತ್ತೆ ಇಲ್ಲ, ನೋಡೋಣ. ಮತ್ತು ಗೈಸ್ ಯಾರು ಬೇಜಾರಾಯ್ತಾರ ಏನಾದ್ರು ಹೇಳಿದ್ದು, ಯಾರು ಬೇಜಾರು ಮಾಡ್ಕೊಬೇಡಿ. ಬಟ್ ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್. ನಾನು ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಗೈಸ್. ನನಗೇನು ಅನಿಸುತ್ತೆ ಅದನ್ನು ಹೇಳ್ತೀನಿ. ಬಟ್ ಸ್ವಲ್ಪ ಯೋಚನೆ ಮಾಡಿ ನೀವು ಅದನ್ನು ಹೆಂಗೆ ಅರ್ಥ ಮಾಡ್ಕೊಬೇಕು ಆ ಥರ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಇವತ್ತು ಆ್ಯಕ್ಚುಲಿ ಜುಟ್ಟು ಹಾಕ್ಕೊಂಡಿದ್ದೀನಿ, ಸಿಂಗಲ್ ಜುಟ್ಟು. ವೀಡಿಯೋಸ್ ಮಾಡಬೇಕಂತ ಆವತ್ತಿಂದ ರೆಡ್ಡಿನೇ ಆಗ್ತಾಯಿಲ್ಲ ನಾನು. ಸುಮ್ಮನೆ ಹಂಗಂಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವತ್ತು ಒಂಚೂರು ರೆಡಿ ಆಗಿದ್ದೀನಿ ಅಷ್ಟೇ. ನಾನು ಆಫೀಸ್ಗೆ ಹೋಗುವಾಗ ನೋಡಿ ಹೆಂಗೆ ಹೋಗ್ತೀನಿ ಅಂತ ವೀಡಿಯೋಸ್ ಮಾಡ್ತೀನಲ್ವಾ, ಗೊತ್ತಾಗುತ್ತೆ. ನನ್ನ ಔಟ್ಫಿಟ್ಸ್ ಎಲ್ಲ ನನಗೆ ತುಂಬ ಕ್ರೇಜ್ ಗೈಸ್. ಬಟ್ಟೆಗಳಂದ್ರೆ ತುಂಬ ಕ್ರೇಜ್ ನನಗೆ. ಬಟ್ಟೆ ಬೇರೆ ಬೇರೆ ಥರ ಸ್ಟೈಲ್ ಮಾಡೋದಂದರೆ ತುಂಬ ಇಷ್ಟ ನನಗೆ. ಔಟ್ಫಿಟ್ಸ್ ರಿಪೀಟೆಡ್ಸ್ ಹಾಕ್ಬೇಕಂದ್ರೆ ಬೇಜಾರು ನನಗೆ. ರಿಪೀಟೆಡ್ಸ್ ಹಾಕಲ್ಲ, ಜಾಸ್ತಿ ಬಟ್ ಹಾಕ್ತೀನಿ. ಯಾಕಂದ್ರೆ ಅಮೌಂಟು ದುಡ್ಡು ಸ್ವಲ್ಪ ಜಾಸ್ತಿ ಇರೋದು ಕೊಟ್ಟು ತೊಗೊಂಡಿರ್ತೀನಿ, ಅಂಥದ್ದೆಲ್ಲ ಹಾಕ್ತೀನಿ ಅಷ್ಟೇ. ನಾರ್ಮಲ್ ಇದೆಲ್ಲ
ಗೈಸ್ ನಾನು ಬ್ರ್ಯಾಂಡ್ಸ್ ಅದು ಇದು ಅಂತೆಲ್ಲ ಹೋಗಲ್ಲ, ತೊಗೋತೀನಿ. ಬಟ್ ಯಾವುದಾದ್ರು ಒಂದು ನೋಡಿದ ತಕ್ಷಣ ಇಷ್ಟ ಆಗ್ಬೇಕು ನನಗೆ. ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರೆ ಓಕೆ, ಅದು ₹100 ಆಗಲೇ ತೊಗೊಂಡ್ಬಿಡ್ತೀನಿ ನಾನು ಆ ಥರ. ಸೊ ಬ್ರ್ಯಾಂಡೆಡ್ಸು ಅಷ್ಟೇ, ಅದೇನೋ ನೋಡಿ ಒಂದು ಇಷ್ಟ ಆಯಿತು ಅಂದರೆ ಒಂದು 10,000 ಆದರೂ ತೊಗೊಂಡ್ಬಿಡ್ತೀನಿ ನಾನು ಆ ಥರ. ಅಷ್ಟು ಕ್ರೇಜ್ ನನಗೆ ಔಟ್ಫಿಟ್ಸ್ ಅಂತ ಹೇಳಿದ್ರೆ. ಶೂಸೂ ಇದೆ ಬಟ್ ಅಷ್ಟೆಲ್ಲ ಇಲ್ಲ, ಔಟ್ಫಿಟ್ಸ್ ಜಾಸ್ತಿ ಸ್ಟೈಲ್ ಮಾಡಬೇಕು ಅಂತ. ಔಟ್ಫಿಟ್ ಸ್ಟೈಲಿಂಗ್ ತುಂಬ ಇಷ್ಟ ನನಗೆ. ನನ್ನ ಪ್ಲ್ಯಾನ್ ಇದ್ದಿದೆ UGCನಲ್ಲಿ ಔಟ್ಫಿಟ್ಸ್ UGCಗಳು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಗೈಸ್. ಯಾರೂ ಹೆಲ್ಪ್ ತೊಗೊಳಲ್ಲ ನಾನು. ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿ, ಎಡಿಟ್ ಮಾಡ್ಕೊಳಕ್ಕಾಗಲಿ ಎಲ್ಲನೂ ನಾನೇ ಮಾಡ್ತೀನಿ. A to Z ನಾನೇ ಮಾಡೋದು. ಮತ್ತು ರಿಸರ್ಚಿಗೂ ಅಷ್ಟೇ ಎಲ್ಲ ನಾನೇ ಕುತ್ಕೊಂಡು ಓದಿದ್ದು. ಇಲ್ಲಿ ತೋರಿಸ್ತೀನಿ ಡೈರಿನಲ್ಲಿ. ದಿಸ್ ಇಸ್ ಮೈ ಫೇವ್ರೆಟ್ ಡೈರಿ. ಏನಿದ್ರು ನಾನು ಇದರಲ್ಲೇ ಬರೆಯೋದು. ಇದರಲ್ಲೇ ಎಲ್ಲನೂ ನಾನು ಬರೆದು ಇಟ್ಟಿದ್ದೀನಿ ಗೈಸ್. ಎಷ್ಟು ಪ್ಲ್ಯಾನ್ಸ್ ಮಾಡಿದೆ ಗೊತ್ತಾ ನಾನು. ಫಸ್ಟು ಕೆಫೆ ಪ್ಲ್ಯಾನ್ ಮಾಡಿದೆ, ಕೆಫೆ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಅದನ್ನು ನಂಗೆ ಡಿಪೆಂಡ್ ಆಗಬೇಕು ಒಬ್ಬರ ಮೇಲೆ ಅಂದರೆ ಆಗಲ್ಲ. ಅದು ಕೆಫೆ ಅಂದರೆ ಗೊತ್ತಲ್ವಾ, ಡಿಪೆಂಡ್ ಆಗಬೇಕು ನೀವು. ಶೆಫ್ ಮೇಲೆ, ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಬೇಕು. ಒಬ್ಬರು ಸಿಗ್ತಾರೆ ಇಲ್ಲ ಗೈಸ್. ನನಗೆ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀನಿ ಅಂದರೆ, ಏನಾದರೂ ಒಂದು ಮಾಡಬೇಕು ಅಂತ ಬಂದುಬಿಟ್ರೆ ನನಗೆ ಆ ಥರ ಎಷ್ಟೇ ಕಷ್ಟ ಆಗಲಿ ಮಾಡ್ಕೊಂಬಿಡ್ತೀನಿ ನಾನು. ಬಟ್ ಕೆಫೆ ನಾನು ಅರ್ಧಕ್ಕೆ ಪ್ಲ್ಯಾನ್ ಬಿಟ್ಟೆ ನಾನು. ಇದೆಷ್ಟು ಮಾಡಿದೆ ಗೊತ್ತಾ, ಏನೇನೋ ಬರೆದಿಟ್ಟಿದ್ದೀನಿ ಇದರಲ್ಲೆಲ್ಲ. ಕ್ಯಾಲ್ಕುಲೇಟ್ ಎಲ್ಲ ಮಾಡಿಟ್ಟಿದ್ದೀನಿ. ಅಮೌಂಟೆಲ್ಲ ಎಷ್ಟಾಗುತ್ತೆ ನೋಡಿ. ಇಷ್ಟೆಲ್ಲ ಕೆಫೆ ಇದರದ್ದೇ ಬರ್ಕೊಂಡಿರೋದು ನಾನು. ಆಮೇಲೆ ಯೂಟ್ಯೂಬ್ದು ಅಷ್ಟೇ. ಯೂಟ್ಯೂಬ್ದು ಯಾವಾಗ ನಾನು ಫಸ್ಟ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ UGC ಬಗ್ಗೆ ಒಂದು ವೀಡಿಯೋ ನೋಡಿದಾಗ ಆವಾಗ ರಿಸರ್ಚ್ ಸ್ಟಾರ್ಟ್ ಮಾಡಿದ್ದು ನಾನು. ಆಮೇಲೆ ಅದನ್ನೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಬರ್ತಿರೋದೆಲ್ಲ ಅದರದೇ. ಇದೆಲ್ಲ ಅದೇ ಯೂಟ್ಯೂಬ್ದೆ. ಆಫೀಸಲ್ಲಿ ಪ್ರಾಜೆಕ್ಟ್ಸ್ ಇರಲಿಲ್ಲ ಅಲ್ವಾ, ಸ್ವಲ್ಪ ಫ್ರೀ ಇದ್ದೆ ನಾನು. ಆವಾಗ ಫುಲ್ ಎಲ್ಲ ರಿಸರ್ಚ್ ಮಾಡಿ ಬರೆದಿಟ್ಕೊಂಡು ಫೈನಲಿ ಐ ಆಮ್ ಹಿಯರ್. ವೀಡಿಯೋಸ್ ಮಾಡ್ತಾಯಿದ್ದೀನಿ, ಅಪ್ಲೋಡು ಮಾಡಿಬಿಟ್ಟಿದ್ದೀನಿ. ದಿಸ್ ಇಸ್ ಮೈ 5th ವಿಡಿಯೋ, 5th or 6th ಗೊತ್ತಿಲ್ಲ ಗೈಸ್. ಯಾ, ದಿಸ್ ಇಸ್ ವಾಟ್ ಅಬೌಟ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಮತ್ತು ಗೈಸ್ ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಸ್ವಲ್ಪ ಗೊತ್ತಿಲ್ಲ ನನಗೆ, ನಾನು ಎಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗಿದೆಯೇನು ಅಂತ. ಬಟ್ ಸ್ವಲ್ಪ ಒಂಚೂರು ಗ್ಲ್ಯಾನ್ಸ್ ಕೊಡೋಣ ಅಂತ ಕೊಟ್ಟೆ ಅಷ್ಟೇ. ಇನ್ನೊಂದು ಸಲ ನನಗೆ ಯಾವಾಗ ಚಾನಲ್ ಮಾನಿಟೈಸ್ ಯಾವಾಗ ಆಗುತ್ತೆ ಆವಾಗ ನಾನು ಇನ್ ಡೀಟೇಲ್ ಫುಲ್ ವೀಡಿಯೋಸ್ ಎಲ್ಲ ಮಾಡಿ, ಅಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮಾಡಿ ಕೊಡ್ತೀನಿ. ನಾನು ಹಿಂಗೆ ನೋಡಿಸ್ತಾ ಇದ್ದೀನಲ್ವಾ, ಈ ಥರ ಹಿಂಗೆ ಓಪನ್ ಮಾಡಿ ಹಿಂಗೆ ನೋಡಿಸ್ತಾ ಇದ್ದೀನಿ. ಬಟ್ ಆವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಅವಾಗ ಇನ್ನೂ ಈಸಿ ಆಗುತ್ತೆ ನೋಡೋಕ್ಕೂ ಈಸಿ, ಓಪನ್ ಮಾಡ್ಕೊಳಕ್ಕೂ ಈಸಿ ಆ ಥರ. ಬಟ್ ಮಕ್ಕಳು ಯಾರ್ಯಾರು ನೋಡ್ತಾ ಇದ್ದೀರಾ, ಚೆನ್ನಾಗಿ ಓದಿ ಫಸ್ಟು, ಓಕೆನಾ? ಆಮೇಲೆ ಯೂಟ್ಯೂಬ್ ಅದು ಇದು ಅಂತ ಅದನ್ನು ತಲೆ ಕೆಡಿಸ್ಕೊಳ್ಳಿ. 10th ಅಟ್ಲೀಸ್ಟ್ 10th PU ಚೆನ್ನಾಗಿ ಓದಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಈ ಫೀಲ್ಡ್ಗೆಲ್ಲ ಬನ್ನಿ. ಸೈಡ್ ಬಿಸ್ನೆಸ್ಸು ಅದು ಇದು ಅಂತ. ಫಸ್ಟ್ ಮೇನ್ ಕೋರ್ಸ್ ಮುಖ್ಯ, ಆಮೇಲೆ ಸೈಡ್ ಡಿಶಸ್ಸು ಅಲ್ವಾ? ಸೊ ಅದಕ್ಕೆ ಚೆನ್ನಾಗಿ ಓದಿ ಗೈಸ್. ಎಲ್ಲರೂ ಎಕ್ಸಾಮ್ಸ್ ಇನ್ನೇನು ಹತ್ರ ಬರುತ್ತೆ ಹುಡುಗರಿಗೆ. ಚೆನ್ನಾಗಿ ಓದ್ಕೊಂಡು ಆಮೇಲೆ ಫ್ರೀ ಟೈಮ್ನಲ್ಲಿ ಮಾಡ್ಕೊಳ್ಳಿ, ಓಕೆನಾ? ಗೈಸ್ ಮುಖ ಊದ್ಕೊಂಡಿದೆ, ನಾನು ಕಡಿಮೆನೇ ಆಗ್ತಾಯಿಲ್ಲ ಇದು. ಇವಾಗ ಶೀತಕ್ಕೆ ಹೋದರೆ ಇನ್ನೂ ಜಾಸ್ತಿ ಹೋಗುತ್ತೆ. ನಾನು ಹೋಗ್ತಾ ಇರೋದು ಸ್ವಲ್ಪ ಶೀತ ಪ್ಲೇಸಿಗೆ. ಹಾಂ ಗೈಸ್, ಇನ್ನೊಂದು ಏನಂದರೆ ಮಿರರ್ ನೋಡಿಸ್ದೆ ಅಲ್ವಾ, ಮಿರರ್ ಏನಕ್ಕೆ ಅಂತ ಹೇಳಿ. ಮಿರರ್ ಏನಕ್ಕೆ ಅಂದರೆ, ಇಲ್ಲಿ ಫೋನ್ ಇಟ್ಟಿದ್ದೀನಲ್ವಾ, ಸೊ ಹಿಂದೆಗಡೆ ಇದನ್ನು ಹಿಂಗೆ ಇಟ್ಬಿಟ್ಟು ನೋಡ್ಕೊತೀನಿ ನಾನು, ಹೆಂಗೆ ಸೆಟ್ ಆಗಿದೆ ಸ್ಕ್ರೀನ್, ಫ್ರೇಮ್ ಹೆಂಗೆ ಸೆಟ್ ಆಗಿದೆ, ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ಕೊಳಕ್ಕೆ ಈ ಮಿರರ್ಸ್ ತೊಗೊಂಡಿದ್ದು. ಕಲರ್ ಇಷ್ಟ ಆಯಿತು ನನಗೆ, ಕಲರ್ ಈ ಥರ ಹಿಂಗೆ ಓಪನ್ ಮಾಡೋದು. ಇದರಲ್ಲೂ ನಾವು ನೋಡ್ಕೊಬೋದು, ಸ್ಕ್ರೀನ್ ಮಿರರಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಬಟ್ ಅದರಲ್ಲಿ ಅದು ವೈಫೈ ಕನೆಕ್ಟ್ ಮಾಡ್ಕೊಬೇಕು. ವೈಫೈ ಕನೆಕ್ಟ್ ಮಾಡ್ಕೊಂಡು ಆಮೇಲೆ ಇದು ಮಾಡೋದು. ಇದೆ ಅಲ್ವಾ ಬಾಕ್ಸ್, ಇದನ್ನು ಸ್ಕ್ರೀನ್ ಮಿರರಿಂಗ್ ಅಂತಾರೆ. ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಇಲ್ಲ ನಾನು ಅದನ್ನು ಆ ಥರ ನೋಡ್ಬೋದು. ವೈಫೈ ಇದು ಮಾಡಿದ್ಮೇಲೆ ಕನೆಕ್ಟ್ ಮಾಡ್ಕೊಂಡು ನೋಡಿಸ್ತೀನಿ ಯಾವ ಥರ ಅಂತ. ಫ್ರೇಮ್ಸ್ ಎಲ್ಲ ಕರೆಕ್ಟಾಗಿ ಕಾಣಿಸ್ತಾ ಇದೆ ಏನು ಅಂತ ಇದ್ರಲ್ಲಿ ನೋಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಇದಿಷ್ಟೇ ಪ್ರಾಪ್ಸ್ ತೊಗೊಂಡಿರೋದು ನಾನು, ಇನ್ನೇನು ತೊಗೊಂಡಿಲ್ಲ. ಯಾ ಗೈಸ್, ಏನು ಮಾಡೋದು? ಇದು ಮುಖ ಉತ್ಕೊಂಡ್ಬಿಟ್ಟಿದೆ. ಸ್ಟೀಮ್ ತೊಗೊಳಕ್ಕೂ ಆಗಲ್ಲ ನನಗೆ. ಸ್ಟೀಮ್ ತೊಗೊಂಡ್ರೆ ಸ್ವಲ್ಪ ರ್ಯಾಷಸ್ ಆಗೋದು, ಪಿಂಪಲ್ಸ್ ಆಗೋದು ಆ ಥರ ಆಗುತ್ತೆ. ಬಿಸಿಲು ಹೋಗಿ ಬರೋಣ, ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು ಬಿಸಿಲಿಗೆ ಹೋದರೆ. ಗೈಸ್ ನಾನು ಇಯರಿಂಗ್ಸು ಆ ಥರ ಏನೂ ಹಾಕಲ್ಲ. ನನಗೆ ಫ್ರೀಯಾಗಿ ಇರಬೇಕೆಲ್ಲ. ಕೈಯು ಅಷ್ಟೇ, ಒಂದು 2 ರಿಂಗ್ ಇಲ್ಲೊಂದು ರಿಂಗ್ ಹಾಕ್ತೀನಿ ಯಾವುದು ಆಫೀಸ್ಗೆ ಹೋಗ್ಬಿಟ್ರೆ.
ಏನು ಹಾಕಲ್ಲ ನಾನು, ಕತ್ತಿಗೆ ಹಾಕಲ್ಲ, ಕಾಲು ಚೈನ್ ಅದೆಲ್ಲ ನಾನು ಹಾಕಲ್ಲ ನಾನು. ಬಟ್ ಟ್ರೆಡಿಷ್ನಲ್ ಸ್ಯಾರೀಸ್ ನಂಗೆ ತುಂಬ ಇಷ್ಟ. ಸ್ಯಾರೀಸ್ ವೇರ್ ಮಾಡಬೇಕಂದ್ರೆ, ಸ್ಯಾರೀಸ್ ವೇರ್ ಮಾಡಿದಾಗ ಅದಕ್ಕೆ ತಕ್ಕನಾದಂತಹ ಏನಿದೆ ಅಕ್ಸೆಸರೈಸ್ ಮಾಡ್ಕೊತೀನಿ ನಾನು. ಇಯರಿಂಗ್ಸ್ ಆಗಿರ್ಬೋದು, ಮೂವ್ಪಟ್ ಆಗಿರ್ಬೋದು, ಬಳೆ ಆ ಥರ ಎಲ್ಲ ಹಾಕ್ಕೊತೀನಿ. ಬಟ್ ಬೇರೆ ಟೈಮ್ನೆಲ್ಲ ಇದೇ ಥರ ಇರೋಕ್ಕೆ ಇಷ್ಟ ನನಗೆ. ಫ್ರೀಯಾಗಿರಬೇಕು. ದಿಸ್ ಇಸ್ ವಾಟ್ ಐ ಫೀಲ್ ಕಂಫರ್ಟೇಬಲ್. ಅಷ್ಟೇ, ಕಂಫರ್ಟೇಬಲ್ ಮುಖ್ಯ ಅಲ್ವಾ ಗೈಸ್? ಅದಕ್ಕೆ ನಾನು ಹೇಳ್ತಾ ಇದ್ಲು ರೆಡಿ ಆಗಿಬಿಟ್ಟು ವೀಡಿಯೋಸ್ ಎಲ್ಲ ಮಾಡು ಅಂತ. ಬಟ್ ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ, ಮಾಡೋಣ. ಸುಮ್ಮನೆ ರೆಡಿ ಆಗಬೇಕಂದ್ರೆ ಆಗಲ್ಲ ಗೈಸ್. ಈಚೆ ಹೋಗೋದು, ಆಫೀಸ್ಗೆ ಹೋಗೋದು, ಆ ಥರ ರೆಡಿಯಾಗಿ ಮಾಡಬೇಕಂದ್ರೆ ಅವಾಗ ಮಾಡ್ಬೋದು. ಆ್ಯಕ್ಚುಲಿ ನಾನು ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀನಲ್ವ, ಆವಾಗ ನಾನು ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತೀನಿ. ಇವಾಗ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ರೆಡಿ ಆದರೆ ಆ ವೀಡಿಯೋ ಶೂಟ್ ಮಾಡ್ಕೊತೀನಿ ಗೈಸ್. ಮೇಕಪ್ ಹೇಗೆ ಮಾಡ್ತೀನಿ ಅಂತ ಸ್ವಲ್ಪ ಅಷ್ಟೇ. ಮೇಕಪ್ ಅಂದರೆ ಪ್ರೊಫೆಷ್ನಲ್ ಮೇಕಪ್ ಎಲ್ಲ ನಾನು ಮಾಡಲ್ಲ. ನಾರ್ಮಲ್ ಇವಾಗ ಹೊರಗೆ ಹೋಗೋಕ್ಕೆ ಯಾವ ಥರ ರೆಡಿ ಆಗಬೇಕು ಆ ಥರ, ಅದೊಂದು ವೀಡಿಯೋಸ್ ಅಷ್ಟೇ. ಮತ್ತೆ ಗೈಸ್ ಏನಾದರೂ ಹೇಳಿ, ಮುಖ ಉಟ್ಕೊಂಡಿದೆ, ಸರಿ ಮಾಡ್ಕೊಂಡೆ. ನಾನು ಇಷ್ಟು ದಪ್ಪನೇ ಇಲ್ಲ ಗೈಸ್, ಎಣ್ಣೆ ಎಲ್ಲ ಅಷ್ಟು ದಪ್ಪ ಕಾಣಿಸ್ತಾ ಇದೆ ನನಗೆ. ಎಲ್ಲ ಡಬಲ್ ಚಿನ್ ಎಲ್ಲ ಬಂದಿದೆ. ಕಣ್ಣು ಮನೇಲೆ ಇದ್ದು ಸ್ವಲ್ಪ ಗೈಸ್ ನಿದ್ದೆನೇ ಬರುತ್ತಲ್ಲ ನನಗೆ. 3 ಗಂಟೆ 4 ಗಂಟೆವರೆಗೂ ಎದ್ದಿರ್ತೀನಿ ದೆವ್ವ ಥರ. ನಿದ್ದೆನೇ ಬರ್ತಾಯಿಲ್ಲ ನನಗೆ, ಏನಕ್ಕಂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಆಗಿದೆ ಅನಿಸುತ್ತೆ. ಕಾಜೆಲ್ಲ ಹಚ್ಕೊಂಡಿದ್ದೀನಿ. ಇವತ್ತು ನಿದ್ದೆ ಮಾಡಿ ನೆನ್ನೆ ಎಷ್ಟು ಗೊತ್ತಾ ಗೈಸ್, 3:15 3:30ವರೆಗೂ ಎದ್ದಿದ್ದೀನಿ. ಎದ್ದೇಳೋದು ಟೈಮ್ ನೋಡೋದು. ಅವರೇನೋ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಣ್ಣೂರಿ ಬರುತ್ತೆ. ನಿದ್ದೆ ಬರುತ್ತೆ ಅನಿಸುತ್ತೆ. ಮಲ್ಕೊಳ್ಳೋಣ ಅಂತ ಫೋನ್ ಇಟ್ಟು ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ. ಆ ಥರ ತಲೆಯೆಲ್ಲ ನೋವು ಬರುತ್ತೆ, ಕಣ್ಣೆಲ್ಲ ನೋವು ಬರುತ್ತೆ. ಸರಿ ಹೋಗಲ್ಲ ನಾನು. ಸರಿ ಹೋಗ್ತೀನಿ ಇನ್ನೂ ಒಂದು ಸ್ವಲ್ಪ ಹೊತ್ತು, ಸ್ವಲ್ಪ ದಿನ ಆಫೀಸ್ಗೆ ಹೋಗ್ಬಿಟ್ರೆ ನನಗೆ ಓಡಾಡ್ತೀನಲ್ವ, ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ನಿದ್ದೆ ಬರುತ್ತೆ ಅವಾಗ. ಗೈಸ್, ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತೀನಿ ಇಲ್ಲಿಗೆ, ಓಕೆನಾ? ಎಲ್ಲರೂ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೋಡೋಣ ಹಿಂಗೆ ಹೋಗ್ತಾ ವ್ಯೂಸ್ ಜಾಸ್ತಿ ಆಗಲಿ ಅಂತ ನನಗೆ ಎಲ್ಲರೂ ವಿಶ್ ಮಿ ಆಲ್ ದ ವೆರಿ ಬೆಸ್ಟ್ ಗೈಸ್, ಓಕೆನಾ? ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇದು ಯಾರ್ಯಾರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಯಾರ್ಯಾರಿಗೆ ಹೆಲ್ಪ್ ಆಗುತ್ತೋ ಅವರಿಗೆ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಓಕೆನಾ? ಆಮೇಲೆ ವಾಚ್ ಅವರ್ಸ್ ಎಲ್ಲ ಮಾಡಿಸ್ಬೇಡಿ, ದುಡ್ಡೆಲ್ಲ ಕೊಟ್ಬಿಟ್ಟು ಅಷ್ಟೆಲ್ಲ ಬೇಡ, ಓಕೆನಾ ಗೈಸ್? ಆಮೇಲೆ ಚಾನಲು ಡಿಲೀಟ್ ಆಗೋಗುತ್ತೆ, ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಾರೆ ನಿಮ್ಮ ಚಾನಲ್ನ, ಆ ಥರ ಆಗುತ್ತೆ. ಸೊ ಅದಕ್ಕೆ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸ್ಗೆ ಯಾರಿಗಿದ್ದಾರೆ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ವಿಡಿಯೋಸ್ ಎಲ್ಲ ಶೇರ್ ಮಾಡಿ, ಓಕೆನಾ? ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಎಲ್ಲರೂ ನನಗೆ ಕೇಳ್ಕೊಳ್ಳಿ, ಓಕೆನಾ? ಹೋಗ್ತಾ 1 ಮಂತ್ ಆದಮೇಲೆ ನೋಡೋಣ ಏನಾಗಿರುತ್ತೆ ನಮ್ಮ ಚಾನಲ್ ಅಂತ. ನೀವು ಇರ್ತೀರಲ್ವ ಜರ್ನಿನಲ್ಲಿ, ಫಿಟ್ನೆಸ್ ಮಾಡ್ತೀರಾ, ಓಕೆ? ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಟೈಮ್ನ ನನಗೆ ಕೊಡ್ತಾ ಇದ್ರಲ್ಲ, ಸೊ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್, ಓಕೆ? ಗೈಸ್, ಊಟ ಮಾಡಿ ಮಲ್ಕೊಳ್ಳಿ. ನಾನು ದೇವಸ್ಥಾನ ಹೋಗಿ ಬರ್ತೀನಿ ಸಂಜೆ. ದೇವಸ್ಥಾನ ಹೋಗಿ ಬಂದು ಅಷ್ಟೇ ಗೈಸ್, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಬೇಕು, ಬಂದುಬಿಟ್ಟು ಮನೆಗೆ ಆಮೇಲೆ ಎಡಿಟ್ ಮಾಡ್ಕೊತೀನಿ, ಓಕೆನಾ? ಬಾಯ್ ಗಾಯ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಸ್ಟೇ ವಿತ್ ಮೀ. ಬಾಯ್ ಗಾಯ್ಸ್.